ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳೆಲ್ಲ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನೆಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಯಾತ್ರಿಕರು ಚೀಯೋನಿಗೆ ಹೋಗುವೆವು, ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು, ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉದ್ದವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು, ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ, ಸ್ತ್ರೀ
ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ ಸ್ವರ್ಗ ಮಹಿಮೆಯಾಗಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವ ನೋಡಿ ಆನಂದದಿಂದ ಹಾಡೆವು ಆಗ ಯೇಸುವ ನೋಡಿ ಆನಂದದಿಂದ ಹಾಡೆವು. ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆನ್ಲೈನ್ ಕನ್ನಡ ಕೂಟಕ್ಕೆ ಸ್ವಾಗತ ಸುಸ್ವಾಗತ. ಈ ಸಮಯದಲ್ಲಿ ನಾವು ಸತ್ಯವೇದದಿಂದ ವಚನವನ್ನು ನೋಡೋಣ. ಚಪ್ಪನೇ 3ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯುವನು ಎಂದು ಹೇಳೋಣವಾಗುವುದು. ಆಮೆನ್. ಈ ಸಮಯದಲ್ಲಿ ನೋಡುವಾಗ ದೇವರು ನಮ್ಮ ರಕ್ಷಕರು ಮತ್ತು ನಮ್ಮಲ್ಲಿ ಉಲ್ಲಾಸಿಸುತ್ತಾರೆ ಅಂತ ಹೇಳ್ತಾ ಇದೆ. ಸೊ ಇಡೀ ಜಗತ್ತನ್ನೇ ಉಂಟು ಮಾಡಿರುವಂಥ ದೇವರು ನಮ್ಮಲ್ಲಿ ಉಲ್ಲಾಸಿಸುವುದಂದರೆ ಎಷ್ಟೊಂದು ನಮಗೆ ಒಂದು ಸಂತೋಷದ ವಿಷಯ ಆಗಿದೆ. ಸೊ ಈ ಸಮಯದಲ್ಲೇ ಅವರ ವಾಕ್ಯವನ್ನು ಕೇಳುವಾಗ ನಾವು ಆ ಕಡೆ ಗಮನ ಹರಿಸ್ತದೆ. ಪೂರ್ತಿ ಹೃದಯದಿಂದ ಕೇಳೋಣ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಬಹಳ ಶ್ರೇಷ್ಠರು ಅಪ್ಪ. ನೀವು ನಮ್ಮ ರಕ್ಷಕರು, ನೀವು ನಮ್ಮನ್ನು ನಮ್ಮಲ್ಲಿ ತಂದೆ ಉಲ್ಲಾಸಿಸುವವರಾಗಿದ್ದೀರಿ. ಇದಕ್ಕಿಂತ ನಮಗೆ ಬೇರೆ ಯಾವ ಸಂತೋಷ ಬೇಕು ತಂದೆ? ನೀವು ಬಹಳ ಶ್ರೇಷ್ಠರು. ಈ ದಿನ ಕೊಡುವಂಥ ವಾಕ್ಯಗಳನ್ನು ಕೇಳಿ ದೇವರೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮಗೆ ಮಹಿಮೆ ಪಡಿಸೋದಕ್ಕೆ ಆಶೀರ್ವದಿಸಿ ಅಪ್ಪ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಆಮೇನ್. ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಹಾಲೆಲೂಯಾ, 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 ಹಾಲೆಲೂಯಾ.
ವಿಶ್ವಾಸಿ ಎಂದೆಂದು ಸಿಗನು. ಭೂಮಿ ಆಕಾಶ ಅಳಿಯೋದರೇನು, ನಿಂವಾಕ್ಯವು ಎಂದು ಅಳಿಯುವುದು. ಈ ಜೀವ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದು ಸ್ಥಿರನು. ನಮಸ್ಕಾರ ಸಹೋದರರೇ ಮತ್ತು ಸ್ನೇಹಿತರೆ. ಈ ಒಂದು ಭಾನುವಾರ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ಕಿರುಚಿತ್ರದಲ್ಲಿ ನೋಡೋದಕ್ಕೆ, ಕಿರುತೆರೆಯಲ್ಲಿ ನೋಡೋದು ತುಂಬ ಸಂತೋಷ ಪಡ್ತೀವಿ. ನಿನ್ನೆಯ ದಿನ ಪ್ರಪಂಚದಲ್ಲಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ ಅಂತ ಆಚರಿಸಿದರು. ಅದರದ್ದು ಕೆಲವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ, ಕೆಲವರಿಗೆ ನಾನಾ ಥರವಾದ ಅಭಿಪ್ರಾಯಗಳಿರುತ್ತದೆ. ಬಟ್ ನನ್ನ ಅಭಿಪ್ರಾಯ ಏನಂದರೆ, ದ ವರ್ಲ್ಡ್ ನೀಡ್ಸ್ ಲವ್. ಈ ಪ್ರಪಂಚಕ್ಕೆ ಪ್ರೀತಿ ಬೇಕು. ಅದು ರೋಮಾಂಚಕರ ಪ್ರೀತಿ ಅಂತಲ್ಲ, ನಾನಾ ರೀತಿಯಾದ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ಬೇಕಾಗಿದೆ, ಮಕ್ಕಳಿಗೆ ಸ್ನೇಹಿತರ ಪ್ರೀತಿ ಬೇಕಾಗಿದೆ. ಯಾಕೆ ಮಕ್ಕಳಿಗೆ ಎಲ್ಲರಿಗೂ ಸ್ನೇಹಿತರ ಪ್ರೀತಿ ಬೇಕಾಗಿದೆ. ಮತ್ತು ಹೆಂಡತಿಗೆ ಗಂಡನ ಪ್ರೀತಿ ಬೇಕಾಗಿದೆ, ಗಂಡನಿಗೆ ಹೆಂಡತಿಯ ಪ್ರೀತಿ ಬೇಕಾಗಿದೆ, ತಂದೆ ತಾಯಿಗೆ ಮಕ್ಕಳ ಪ್ರೀತಿ ಬೇಕಾಗಿದೆ, ನೆಂಟರ ಒಂದು ಪ್ರೀತಿ ಬೇಕಾಗಿದೆ. ಎಸ್ಪೆಷಲಿ ವಯಸ್ಸಾದವರಿಗೆ ಇತ್ತೀಚೆಗೆ ನಾನು ಕಲಿತಾ ಇದ್ದೀನಿ, ಖಂಡಿತವಾಗಿ ಅವರಿಗೆ ಹೆಚ್ಚಿನ ಪ್ರೀತಿ ಬೇಕಾಗಿದೆ. ಅವರಿಗೆ ಶರೀರದ ಬಲ ಕಮ್ಮಿ ಆಗ್ತಿರುತ್ತೆ, ಮತ್ತು ಅವರು ಕಂಟ್ರೋಲಲ್ಲಿದ್ದರು ಇಷ್ಟು ದಿನ. ಕುಟುಂಬದ ಎಲ್ಲ ಒಂದು ವಿಷಯ ಅವರೇನು ಮಾಡ್ತಿರೋದು, ಈಗ ನಾವೆಲ್ಲ ಬೆಳೆದು ಬಂದುಬಿಟ್ಟಿರ್ತೀವಿ, ನಾವು ನಿನ್ಗೆ ಗೊತ್ತಿಲ್ಲ ಸುಮ್ಮನೆ ಇರು ಅಂತಲೇ ಹೇಳ್ಬೋದು. ಕಷ್ಟ. ಬಟ್ ಅಲ್ಲೂ ನಾವು ಅವರಿಗೆ ಪ್ರೀತಿ ತೋರಿಸ್ಬೇಕಾಗಿದೆ. ಅವರಿಗೆ ಸಮ್ಟೈಮ್ಸ್ ಮಾನಸಿಕವಾಗಿ ಅವರು ಕೆಲವರು ಅಷ್ಟು ಸ್ಟ್ರೈಟಾಗಿ ಅಷ್ಟು ಯೋಚನೆ ಮಾಡಿದ್ರೆ ಅವ್ರಿಗೂ ಪ್ರೀತಿ ಬೇಕಾಗಿದೆ. ಎಲ್ಲರಿಗೂ ಎಲ್ಲ ರೀತಿಯಾದ ಪ್ರೀತಿ ಈ ಒಂದು ಸಮಯದಲ್ಲಿ ಪ್ರಪಂಚಕ್ಕೆ ಬೇಕಾಗಿದೆ. ಕುಟುಂಬದಿಂದ ಬೆಳೆದು ಹಾಗೆ ಹೊರಗೆ ಹೋಗಿದರೆ ನಮ್ಮ ಸಮಾಜದಲ್ಲೂ ಅಕ್ಕಪಕ್ಕ ಬೇಕಾಗಿದೆ, ಮತ್ತು ಅಕ್ಕಪಕ್ಕ ದೇಶಗಳಿಗೆ ಬೇಕಿದೆ. ಸೊ ಪ್ರೀತಿ ಆ ರೀತಿಯಾಗಿ ಬೇಕಾಗಿದೆ. ಅಟ್ಲೀಸ್ಟ್ ವ್ಯಾಲೆಂಟೈನ್ಸ್ ಡೇ ಕೆಲವರು ಪ್ರೇಮಿಗಳ ದಿನ ಅಂತಾರೆ. ನನ್ನ ಕಣ್ಣಲ್ಲಿ ಅನೇಕ ಜನರು ಮದುವೆಯಾಗಿ ಪ್ರೇಮಿಗಳ ದಿನ ಮಾಡಿಸಿದ್ರೆ ಅದು ತುಂಬ ಚೆನ್ನಾಗಿರುತ್ತದೆ. ಪ್ರೀತಿ ಲವ್ ಮ್ಯಾರೇಜ್ ಇದೆಯೋ ಇಲ್ವೋ, ಆದರೆ ಮ್ಯಾರೇಜಲ್ಲಿ ಲವ್ ಇರಬೇಕು.
ನಿಮ್ಮ ಮದುವೆ ಆರ್ಗನೈಸ್ಡ್ ಇರ್ಬೋದು, ಅರೇಂಜ್ ಮಾಡಿರ್ಬೋದು, ಆದರೆ ಮದುವೆ ಆದಮೇಲೆ ಪ್ರೀತಿ ತುಂಬ ಇರಬೇಕು. ನಿಮ್ಮ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗಿರ್ಬೋದು, ಆ ಥರ ಮದುವೆ ಆದಮೇಲೆ ಲವ್ ಇಲ್ಲ ಅಂದರೆ ಇದು ಸರಿ ಇರೋದಿಲ್ಲ. ಓಕೆ, ಯಾರೋ ಹೇಳಿದ್ರು, ತಂದೆಗಳು ಎಸ್ಪೆಷಲಿ ತಂದೆಗಳಿಗೆ ನನ್ನ ಇಡೀ ಜೀವನನೇ ಮಕ್ಕಳಿಗೆ ಬೆಸ್ಟ್, ನನಗೇನೇನೆಲ್ಲ ಸಿಕ್ಕಿಲ್ಲ. ಸಾಮಾನ್ಯವಾಗಿ ನಮ್ಮ ಲೆವೆಲ್ ಜನರಿಗೆಲ್ಲ ಬೆಳೆದು ಬಂದದ್ದು ಕಷ್ಟದ ಹಿನ್ನೆಲೆಯಿಂದ ಬೆಳೆದು ಬಂದಿರ್ತೀವಿ. ಅದಕ್ಕೆ ನಮಗೆಲ್ಲರಿಗೂ ನಮ್ಮ ಮಕ್ಕಳಿಗೆ ನನಗೇನೆಲ್ಲ ಸಿಕ್ಕಿಲ್ಲ ಅದೆಲ್ಲ ನನ್ನ ಮಕ್ಕಳಿಗೆ ಸಿಗಬೇಕು, ಮತ್ತು ಅವರ ಮೂಲಕ ನಾವು ಜೀವಿಸೋ ಥರ ಇರ್ತೀವಿ. ಅವ್ರಿಗೇನಾದ್ರು ಕೊಟ್ಬಿಟ್ಟು ಅವ್ರು ಖುಷಿಯಾಗಿದ್ದರೆ ನಾವು ಖುಷಿ ಪಡ್ತೀವಿ. ಸೊ ಅದರಲ್ಲಿ ದೊಡ್ಡದೊಂದು ಗಿಫ್ಟು ಗಂಡಂದಿರು, ಆ ತಂದೆಯವರು ಮಕ್ಕಳಿಗೆ ಏನು ಕೊಡ್ಬೋದು ಅಂದರೆ, ಇಟ್ ಇಸ್ ಅ ರಿಸರ್ಚ್ಡ್ ಸೈಕ್ಯಾಟ್ರಿಕ್ ರಿಸರ್ಚಲ್ಲಿ ಮಾಡಿರೋದು. ಅಂದರೆ ಮನಸ್ಸಿನ ವಿಜ್ಞಾನ ಆ ಜನರು ವೈದ್ಯಕೀಯರು ಯೋಚನೆ ಮಾಡಿ ರಿಸರ್ಚ್ ಮಾಡಿ ಎಲ್ಲ ಪರಿಶೀಲನೆ ಮಾಡಿ ಬಂದಿರೋದೇನೆಂದರೆ, ಎಷ್ಟು ಮಟ್ಟಿಗೆ ತಂದೆಯು ತಾಯಿಯನ್ನು ಪ್ರೀತಿಸಿದಾಗ ಅದು ಮಕ್ಕಳಿಗೆ ತುಂಬ ಒಂದು ಭದ್ರತೆಯ, ಒಂದು ಸಂತೋಷದ, ಒಂದು ಬೆಳವಣಿಗೆ, ಒಂದು ಭಾವನೆಗೆ ಒಂದು ಸ್ಥಳ ಕೊಡುತ್ತದೆ. ಸೊ ಅದನ್ನು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂಡ್ ಫ್ರೆಂಡ್ಸ್, ದಯವಿಟ್ಟು ಗಂಡ ಹೆಂಡತಿ ನೀವು ಒಬ್ಬರನ್ನ ಪ್ರೀತಿಸಿರಿ. ಗಂಡಂದಿರೆ ವಿಶೇಷವಾಗಿ ನಾವು ಒಂದು ತಪ್ಪು ಮಾಡಿಬಿಡ್ತೀವಿ, ನಾವು ತುಂಬ ಕಷ್ಟಪಟ್ಟು ದುಡಿತೀವಿ, ಅದೇ ನಾವು ನಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ತೋರಿಸುವ ಪ್ರೀತಿ ಅಂದ್ಕೊತೀವಿ. ವೆರಿ ಗುಡ್, ಅದು ಬೇಕು. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ನಾವು ವಿಭಿನ್ನವಾಗಿ ಮಾಡಬೇಕು. ಅದೇನೆಂದರೆ, ನಮ್ಮ ಹೆಂಡತಿರನ್ನು ಅಂದರೆ ಮಕ್ಕಳ ತಾಯಿಯನ್ನು ಪ್ರೀತಿಸಿದಾಗ ಅದು ಮಕ್ಕಳಿಗೆ ಇನ್ನಷ್ಟು ಅದ್ಭುತವಾಗಿ ಬರುತ್ತೆ. ಸೊ ಪ್ರೇಮಿಗಳ ದಿನದಲ್ಲಿ ಪ್ರೀತಿ ಹಂಚೋಣ. ಓಕೆ, ಸೊ ಪಾಪಗಳನ್ನಲ್ಲ. ದಟ್ಸ್ ಆಸಮ್. ಸೊ ಟುಡೇ, ಈ ದಿನ ನಮ್ಮೆಲ್ಲರಿಗೂ ಗೊತ್ತು, ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಈ ಲೋಕಕ್ಕೆ ಬಂದು ನಮ್ಮನ್ನೆಲ್ಲನೂ ಪ್ರೀತಿ ತೋರಿಸಿದ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು. ನಾವು ದೇವರ ಪರಿಶುದ್ಧತೆಗೆ ಹೋಲಿಸ್ಕೊಂಡ್ರೆ ನಾವು ಕಸ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಮನೆಯಲ್ಲೇ ಒಂದು 5 ದಿನ ಊರು ಹೋಗ್ಬಿಟ್ಟು ಬಂದು ಆಮೇಲೆ ನಾವು ತಿಪ್ಪೆ ಓಪನ್ ಮಾಡೋಣ, ಡಬ್ಬ ಓಪನ್ ಮಾಡೋದ್ರೆ ಒಂದು ಹಳೆಯ ಅಣ್ಣ ಏನಾದರೂ ಬಿಟ್ಟು ಹೋಗಿದರೆ ನಮಗೆ ತಡೆಯೋಕ್ಕಾಗಲ್ಲ. ಅದಕ್ಕಿಂತ ಕಸವಾಗಿದ್ದೀವಿ ನಾವು. ಆದರೂ ಕರ್ತನು ನಮ್ಮನ್ನು ಪ್ರೀತಿಸಿದನು, ಪರಿಶುದ್ಧ ದೇವರು ನಮ್ಮನ್ನು ಪ್ರೀತಿಸಿದರು. ಸೊ ಈ ದೇವರು ನಮ್ಮನ್ನು ಈ ರೀತಿಯಾಗಿ ಪ್ರೀತಿಸಿ ಅವರನ್ನು ನಮಗೆ ತೋರಿಸಿಕೊಟ್ಟು ನಮ್ಮನ್ನು ಆರಿಸಿಕೊಂಡು ಪರಿಶುದ್ಧರಾಗಿ ಮಾಡಿ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಅನೇಕ ಕಾರಣಗಳಿದೆ. ಒಂದು ವಿಷಯ ನನಗೆ ಮಾರ್ಗದರ್ಶನವರು ಒಂದಿನ ಏನೋ ಒಂದು ಪ್ರವಚನದಲ್ಲಿ ಹೇಳಿದರು. ಅಂದರೆ, ನಾವು ದೇವರನ್ನು ಆರಿಸಲ್ಪಟ್ಟಿದ್ದು ಮತ್ತು ಸಭೆಯಾಗಿ ನಾವು ಬಂದಿರೋದು. ಇದಕ್ಕೆ ಒಂದು ವಿಷಯ ಹೇಳುವಂದರೆ, ಒಂದಂದರೆ ಎರಡು ಸಂಕ್ಷಿಪ್ತ ವಿಷಯ ಹೇಳಬೇಕೆಂದರೆ, ಗಾಡ್ ವಾಂಟ್ಸ್ ಕ್ರೈಸ್ಟ್ ಟು ಬಿ ಫಾರ್ಮ್ಡ್ ಇನ್ ಅಸ್. ಅಂದರೆ ದೇವರಿಗೆ ನಮ್ಮನ್ನು ಆರಿಸಿದ ಮೇಲೆ ನಮಗೆ ರಕ್ಷಣೆ ಬಂದ್ಬಿಡುತ್ತೆ. ಈಗ ಏನಾಗಬೇಕು? ಈಗ ಶಿಷ್ಯರಾಗಿ, ಕ್ರೈಸ್ತರಾಗಿ, ವಿಶ್ವಾಸಿಗಳಾಗಿ ಜೀವಿಸ್ತಾ ಇದ್ದೀವಿ. ಈಗ ಏನಾಗಬೇಕಂದ್ರೆ, ಕರ್ತನು ನಮ್ಮೊಳಗೆ ಸೃಷ್ಟಿಗೊಳ್ಳಬೇಕು. ಕ್ರೈಸ್ಟ್ ಟು ಬಿ ಫಾರ್ಮ್ಡ್ ಇನ್ ಅಸ್. ಎರಡನೇ ವಿಷಯ, ಯಾಕೆ ದೇವರು ನಮ್ಮನ್ನು ಆರಿಸಿ ಮತ್ತು ಅವರು ನಮ್ಮಿಂದ ಏನು ನಿರೀಕ್ಷಿಸಿದ್ದಾರೆ ಅಂದರೆ, ಕ್ರೈಸ್ಟ್ ಟು ಬಿ ಇನ್ಫಾರ್ಮ್ಡ್ ಟು ದ ಅದರ್ಸ್. ಕ್ರಿಸ್ತನು ಬೇರೆಯವರಿಗೆ ನಾವು ಹೇಳಲ್ಪಡಬೇಕು, ನಾವು ಅವರಿಗೂ ಆ ಮಾಹಿತಿ ನೀಡಬೇಕು, ಕರ್ತನು ಯಾರಂತ ತೋರಿಸಿಕೊಡಬೇಕು. ಓಕೆ, ಸೊ ಮೊದಲನೇದು ಕ್ರೈಸ್ಟ್ ಟು ಬಿ ಫಾರ್ಮ್ಡ್ ಇನ್ ಅಸ್, ಅಂದರೆ ಯೇಸು ನಮ್ಮೊಳಗೆ ಸೃಷ್ಟಿಗೊಳ್ಳಬೇಕು. ಎರಡನೇದು, ಬೇರೆಯವರಿಗೆ ವಿ ನೀಡ್ ಟು ಇನ್ಫಾರ್ಮ್ ಕ್ರೈಸ್ಟ್, ಅಂದರೆ ಕ್ರಿಸ್ತನ ಬಗ್ಗೆ ನಾವು ಬೇರೆಯವರಿಗೆ ತಿಳಿಸಬೇಕಾಗಿದೆ. ಐ ಫೀಲ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನಮ್ಮ ಕ್ರೈಸ್ತ ಜೀವನದ ಅರ್ಥವೇನಾಗಿರ್ತದೆ? ನಮ್ಮ ಕ್ರೈಸ್ತ ಜೀವನದ ಏನು ವ್ಯತ್ಯಾಸ? ನಾವು ಯೇಸುನ ಸ್ವೀಕರಿಸ್ಕೊಂಡ್ವಿ, ನಮ್ಮ ಕೆಲಸದಿಂದಲ್ಲ, ನಮ್ಮ ಒಂದು ಯಾವುದೇ ಒಂದು ಕಾರ್ಯದಿಂದಲ್ಲ, ನಮ್ಮ ಒಳ್ಳೆತನದಿಂದ, ಆತನ ಕೃಪೆಯಿಂದ ಮಾತ್ರ ನಾವು ಪರಲೋಕಕ್ಕೆ ಹೋಗ್ತೀವಿ. ಓಕೆ, ಸೊ ಬಟ್ ಇನ್ ಬಿಟ್ವೀನ್ ಏನು ಮಾಡೋದು? ಅಲ್ಲಿ ತನಕ ಏನು ಮಾಡೋದು? ಈಗ ಇಲ್ಲಿದ್ದೀವಿ, ಆರಿಸಿದ ಸಮಯ, ಇನ್ನೂ ಸ್ವಲ್ಪ ವರ್ಷಗಳು ನಾವು ಜೀವಿಸ್ತೀವಿ. ಓಕೆ, ನಮ್ಮ ಸಮಯ ಇನ್ನೂ ಇದೆ. ಕೆಲವರಿಗೆ 5 ವರ್ಷ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅಲ್ಪ ಕಾಲ ಇರ್ಬೋದು, 10, 20, 30, 50, ಅಬ್ಬಬ್ಬಾ ಅಂದರೆ 100 ಇರ್ಬೋದಾ? ಓಕೆ, ಅದಕ್ಕಿಂತ ಜಾಸ್ತಿ ಯಾರಿಗಿದು ನೋಡ್ತಿರೋರು ಯಾರಿಗೂ ಅಷ್ಟು ವರ್ಷ ಇರೋಕ್ಕಿಲ್ಲ. ಓಕೆ, ಸೊ ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ, ಪ್ರತಿನಿತ್ಯದ ಜೀವನ ನಮ್ಮೊಳಗೆ ಕ್ರಿಸ್ತನು ನಮ್ಮೊಳಗೆ ಸೃಷ್ಟಿಗೊಳ್ಳಬೇಕು. ನಮ್ಮೊಳಗೆ ಎರಡನೇದಾಗಿ ಕ್ರಿಸ್ತನನ್ನು ನಾವು ಬೇರೆಯವರಿಗೆ ತಿಳಿಸುವವರಾಗಿರಬೇಕು. ಓಕೆ, ಸೊ ಆ ವಿಷಯನ ಕುರಿತು ಈ ದಿನ ಪೌಲನು ಒಂದು ಅದ್ಭುತವಾಗಿ ಕಾರ್ಯ ರೂಪಕ್ಕೆ ತರುವಂಥ ಒಂದು ವಚನಗಳನ್ನು ಹೇಳಿದ್ದಾರೆ. ಎಸ್ ಗೆನೋ ವೆರಿ ಪ್ರಾಕ್ಟಿಕಲ್ ಸ್ಕ್ರಿಪ್ಚರ್ಸ್.
ಓಕೆ, ರೋಮಾಪುರದಲ್ಲಿ 12ನೇ ಅಧ್ಯಾಯದಲ್ಲಿ ನೋಡೋಣ. ಅದರಲ್ಲಿ ಪೌಲನು ಯಾವ ರೀತಿ ಒಬ್ಬ ಕ್ರೈಸ್ತನು ಜೀವಿಸಬೇಕಂತ, ಅವನು 1ನೇ ಅಧ್ಯಾಯದಿಂದ 11ರ ತನಕ ಯಾವ ರೀತಿಯಾಗಿ ದೇವರು ನಮ್ಮನ್ನು ಆರಿಸಿದರು, ದೇವರಿಗೆ ಪ್ರೀತಿಸಿದರು, ಆತನ ಕೃಪೆ, ಆತನ ಕ್ಷಮಾಪಣೆ, ಆತನ ಪರಿಶುದ್ಧತೆ ಎಲ್ಲವನ್ನು ವಿವರಿಸಿ ನಂತರ ಆದುದರಿಂದ ಇನ್ಮೇಲೆ ಹೀಗೆ ಜೀವಿಸಿ ಅಂತ ಹೇಳ್ತಾರೆ. ಕೆಲವರು ತಜ್ಞರು ಇದನ್ನು ಹೇಳ್ತಾರೆ ಅಂದರೆ ವಾಟ್ ದಿಸ್ ಇಸ್, ಈ ಅಧ್ಯಾಯ ಬಂದು ಇಟ್ ಈಸ್ ಪ್ರಾಕ್ಟಿಕಲ್ ಗೈಡ್ ಫಾರ್ ಹೌ ಕ್ರಿಶ್ಚಿಯನ್ ಶುಡ್ ರಿಯಾಕ್ಟ್. ಓಕೆ, ಆ ಒಬ್ಬ ಕ್ರೈಸ್ತನು ಯಾವ ರೀತಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಕ್ರಿಯಿಸಲು ಇದು ಒಂದು ಕೈಪಿಡಿ ಥರ ಇರ್ತದೆ. ಸೊ ನಾನು ಅದನ್ನು ಓದಿದೆ, ಅದ್ರ ಬಗ್ಗೆ ಯೋಚನೆ ತುಂಬ ಚೆನ್ನಾಗಿತ್ತು. ಸೊ ಐ ಥಾಟ್ ಈ ದಿನ ನಾವು ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಣ ಅಂತಿದ್ದೀನಿ. ಒಂದು ಪ್ರಾರ್ಥನೆ ಮಾಡಿ ಮುಂದುವರಿಸೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ಕೊಟ್ಟಿದ್ದ ಸ್ತೋತ್ರ ತಂದೆ. ಈ ಭಾನುವಾರದ ದಿನದಲ್ಲಿ ಬೆಳಗ್ಗೆ ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಕೇಳುವ ಒಂದು ಆಸಕ್ತಿಯಿಂದ ಈ ಕಿರುತೆರೆಯಾಗಿದ್ದರೂ ಸಹ ನಾವು ಕೇಳಲು ಬಂದಿರುವ ಎಲ್ಲರನ್ನು ಆಶೀರ್ವದಿಸಿರಿ ಅಪ್ಪ ಸ್ವಾಮಿ. ನೀವು ನಮ್ಮನ್ನು ಆರಿಸಿಕೊಂಡಿರೋದು ನಾವು ನಮ್ಮೊಳಗೆ ಕ್ರಿಸ್ತನು ಸೃಷ್ಟಿಗೊಳ್ಳಬೇಕೆಂದು ತಂದೆ ಅಪ್ಪ ಸ್ವಾಮಿ, ಮತ್ತು ನಮ್ಮನ್ನು ಆರಿಸಿ ನಾವು ಬೇರೆಯವ್ರಿಗೆ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ನೀಡಬೇಕು ಈ ಅದ್ಭುತವಾದ ಕರ್ತನ ಬಗ್ಗೆ. ಈ ಒಂದು ಸಮಯದಲ್ಲಿ ಈ ಕೇಳುಗರು ಸಂದೆ ಕೆಲವರು ಈಗಾಗಲೇ ಆರಿಸಿಕೊಳ್ಳಲ್ಪಟ್ಟವರಾಗಿರಬಹುದು, ಅವರೊಳಗೆ ಯಾವ ರೀತಿ ಕ್ರಿಸ್ತನು ಸೃಷ್ಟಿಗೊಳ್ಳಲಿ ಅಂತ ಕೆಲವು ವಿಷಯಗಳನ್ನು ಹೇಳಿಕೊಡಲು, ಮತ್ತು ಕೆಲವರು ಇನ್ನೂ ಹೆಚ್ಚಿಗೆ ನಿಮ್ಮನ್ನು ಅರಿಯದೇ ಇರಬಹುದು ತಂದೆ. ಈ ವಾಕ್ಯಗಳ ಮುಖಾಂತರ ಅವರು ನಿಮ್ಮನ್ನು ಹೆಚ್ಚಿಗೆ ಅರಿಯುವಂಥ ಒಂದು ಕೃಪೆಯನ್ನು ನೀಡಿರುತ್ತದೆ ಅಪ್ಪ ಸ್ವಾಮಿ. ಬೋಧಿಸಲು ನನಗೆ ಯಾವುದೇ ಒಂದು ಅರ್ಹತೆ ಇಲ್ಲ, ಆದರೆ ನಿಮ್ಮ ಕೃಪೆ ಇದೇ. ಪವಿತ್ರಾತ್ಮ ಮುಖಾಂತರವಾಗಿ ನೀವು ಮಾತಾಡಿರಿ, ಮತ್ತು ಕೇಳುಗರು ಸಹ ಪವಿತ್ರಾತ್ಮ ಮುಖಾಂತರ ಅರ್ಥೈಸಿಕೊಂಡು ತಂದೆ ಅಪ್ಪ ಸ್ವಾಮಿ. ಈ ಒಂದು ಕತ್ತಲೆಯ ಜೀವನ, ದ್ವೇಷದ ಜೀವನದಲ್ಲಿ, ಲೋಕದಲ್ಲಿ ನಾವು ಯಾವ ರೀತಿ ಪ್ರೀತಿ ತುಂಬಿ ಪ್ರೀತಿಯಿಂದ ಸಮಾಧಾನವನ್ನು ಹೊಂದಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೀನ್. ಓಕೆ, ಸೊ ನಾವು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ತಿರುಗಿಸೋಣ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 9ರಿಂದ ಓದೋಣ. ಓಕೆ, ಈ ಒಂದು ಅಧ್ಯಾಯದಲ್ಲಿ ಇವತ್ತು ಓದೋದು 9ರಿಂದ 21 ತನಕ ನಾವು ಓದಲಿದ್ದೇವೆ. ಈ ಒಂದು ರಿಯಾಕ್ಷನ್ಸ್, ಪ್ರತಿಕ್ರಿಯೆಗಳನ್ನ 4 ಭಾಗವಾಗಿ ವಿಂಗಡಿಸ್ಕೋಬಹುದು. ಓಕೆ, ಈ ರೀತಿಯಾದ ರಿಯಾಕ್ಷನ್ ನಾವು ಒಬ್ಬ ಕ್ರೈಸ್ತನಾಗಿ ಕ್ರಿಸ್ತ ನಮ್ಮಲ್ಲಿ ಹೆಂಗೆ ಸೃಷ್ಟಿಯಾಗೋದಂದರೆ, ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಪ್ರತಿಕ್ರಿಯಿಸ್ತೀವಿ. ಏನೋದೊಂದು ವಿಷಯ ನಡೆದಾಗ, ಯಾವುದೋ ಒಂದು ವಿಷಯದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ, ಅದು ದೊಡ್ಡದೊಂದು ಬದಲಾವಣೆಯನ್ನು ಕ್ರೈಸ್ತರಲ್ಲಿ ಕಂಡುಬರಬೇಕು. ಓಕೆ, ಸೊ ಆ ರೀತಿಯಾಗಿ ನಾನು ಇವತ್ತು 4 ವಿಷಯಗಳನ್ನ ನಾನು ಹೇಳಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಅಂತರಂಗದ ಲೋಕದ ವಿಷಯಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು. ವಾಟ್ ಈಸ್ ಅಂತರಂಗದ ಲೋಕ ಅಂದರೆ ನಮ್ಮ ಹೃದಯದ ವಿಷಯಗಳು. ಓಕೆ, ಕೆಲವು ವಿಷಯಗಳು ನಮ್ಮ ಹೃದಯಕ್ಕೆ ಮಾತ್ರ ಗೊತ್ತಿರುತ್ತೆ. ಆ ವಿಷಯಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಅದು ಮೊದಲನೇ ಭಾಗ. ಓಕೆ, ಸೊ 9ರಿಂದ ಓದೋಣ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಆಮೆನ್. ಸೊ ಇಲ್ಲಿ ನೋಡುತ್ತೇವೆ ನಾವು ವಚನದಲ್ಲಿ ಏನು ಹೇಳುತ್ತದೆ ಅಂದರೆ, ನಮ್ಮ ಒಂದು ಪ್ರೀತಿಯು ನಿಷ್ಕಲಂಕವಾಗಿ ಇರಬೇಕಾಗಿದೆ. ನಿಷ್ಕಪಟವಾಗಿ. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಲೋಕದಲ್ಲಿ ಎಲ್ಲರೂ ಪ್ರೀತಿ ತೋರಿಸೋ ಥರ ಇರ್ತೀವಿ. ಸುಮಾರು ಇದರಲ್ಲಿ ಇದು ನಟನೆಯಾಗಿರುತ್ತದೆ. ಓಕೆ, ಒಳಗೆ ಕೋಪ ಇರ್ತದೆ, ಅವ್ರು ನೋಡಿದರೆ ಅಸೂಯೆ ಇರ್ತದೆ, ಮುಖದಲ್ಲಿ ಮಾತ್ರ ನಗು ಇರುತ್ತದೆ. ಓಕೆ, ಮುಖದಲ್ಲಿ ಮಾತ್ರ ಪ್ರೀತಿಸೋ ಅಯ್ಯೋ ಅವ್ರ ದುಃಖದಲ್ಲಿ ಅಯ್ಯೋ, ಬಟ್ ಒಳಗೆ ಏನಿರುತ್ತೆ ಗೊತ್ತಾಗಲ್ಲ. ಸೊ ಮೊದಲನೇ ಪ್ರತಿಕ್ರಿಯೆ ಏನಂದರೆ, ನಮ್ಮ ಹೃದಯದ ಸಂಬಂಧಪಟ್ಟ ವಿಷಯಗಳು. ಓಕೆ, ಅದರಲ್ಲಿ ನಿಷ್ಕಪಟಿಗಳಾಗಿರಬೇಕಂದ್ರೆ ಪ್ರಿಟೆನ್ಷನ್ ಬೇಡ. ನಾವು ಮುಖವಾಡ ಹಾಕಿಕೊಂಡು ನಟನೆ ಮಾಡೋದು ಬೇಡ. ಓಕೆ, ವಿಲ್ ಬಿ ಮೋರ್ ರಿಯಲ್.
ಓಕೆ, ಅದಕ್ಕೋಸ್ಕರ ಒಳಗೆ ಕೋಪದಿಂದ ನಾನು ಕೋಪ ತೋರಿಸೋದಿಲ್ಲ. ಯಾಕೆ ವಚನ ಹೇಳಿದ ಕೋಪಗೊಳ್ಳಬಾರದು ಅಂತ. ಪ್ರೀತಿಯು ನಾವು ಒಬ್ಬರ ಮೇಲೆ ತೋರಿಸೋದನ್ನು ಒಳಗೊಳಗೆ ನೀವು ಅನ್ನಿಸ್ಕೋಬೇಕು. ನಮ್ಮೊಳಗೆ ಕೋಪ ಇದೆ, ನಮ್ಮೊಳಗೆ ದ್ವೇಷ ಇದೆ, ಅದು ಇಲ್ಲ. ನಾನು ಏನು ಮುಖವನ್ನು ತೋರಿಸ್ತೀನೋ ಆ ಒಂದು ಭಾವನೆ ನನ್ನ ಹೃದಯದಲ್ಲೂ ಇರಬೇಕಂತ ಆ ಪ್ರತಿಕ್ರಿಯೆಗೆ ನಾವು ಬರಬೇಕಾಗಿದೆ. ಓಕೆ, ಸೊ ಮೊದಲನೇ ಭಾಗ ಅದು ನಾನು ನೋಡಿದ್ದೇವೆ. ಯಾಕೆಂದರೆ ಈ ಲೋಕದಲ್ಲಿ 3 ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಪ್ರೀತಿ ತೋರಿಸ್ತೀವಿ. ಒಂದು ಬಾಯಿ ಮೂಲಕ, ಓಕೆ ನಮಸ್ಕಾರ, ಹೇಗಿದ್ದೀರಾ, ಒಳ್ಳೆಯದರ ಹಂಗಿನ. ನಾನು ನೋಡಿದ್ದೀನಿ ಕೆಲವೊಮ್ಮೆ ಆ ಫೆಲೋಶಿಪ್ ಸಭೆಯಲ್ಲಿ, ಎಸ್ಪೆಷಲಿ ಅನ್ಯೋನ್ಯತೆ ಸಭೆ ಆದಮೇಲೆ ಕೇಳ್ತೀವಿ, ಹೇಗಿದ್ದೀರಾ ಅಂತ ನಾನು ಕೇಳ್ತಾರೆ. ನಾನು ಹೇಳ್ತೀನಿ ಇನ್ನೇನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಮುಂಚೆನೇ ಅವ್ರು ಹೋಗ್ಬಿಟ್ಟಿರ್ತಾರೆ. ಕೆಲವೊಮ್ಮೆ ನಾನು ಹಂಗೆ ಇರ್ತೀನಿ. ನನ್ನ ಕಿವಿ ಹೋದ ಭಾನುವಾರ ಆಯಿತು, ಓಕೆ, ಹೋದ ಶುಕ್ರವಾರ ನನ್ನ ಬರ್ತ್ಡೇ ಇತ್ತು, ಎಲ್ಲರೂ ನನಗೆ ವಿಶ್ ಮಾಡ್ತಾಯಿದ್ರು. ಸೊ ಯಾರು ಬಂದು ಹ್ಯಾಪಿ ಬರ್ಡೇ ನಾನು ಥ್ಯಾಂಕ್ ಯು ಅಂತ ಹೇಳ್ತಿದ್ದೆ. ಸೊ ಒಬ್ಬ ಸಹೋದರಿ ಬಂದುಬಿಟ್ಟು ಬ್ರದರ್ ಹೇಗಿದ್ದೀರಾ ಅಂತ ಕೇಳಿದರು. ನಾನು ಥ್ಯಾಂಕ್ ಯು ಅಂದೆ. ಅಂದರೆ ನನ್ನ ಕಿವಿ ಇನ್ನೂ ಯಾವುದ್ರ ಮೇಲಿದೆ, ಹ್ಯಾಪಿ ಬರ್ಡೇ ಹೇಳ್ತಿದ್ದಾರೆ ಅಂತ. ಅವ್ರು ಏನು ಹೇಳ್ತಿದ್ದನ್ನು ಕೇಳಿಸ್ಕೊತಲ್ಲ. ಸೊ ಹೃದಯದ ವಿಷಯಗಳು ಕೇಳಿಸ್ಕೊಳ್ಳಲ್ಲ. ಅದನ್ನು ನಾವು ಖಂಡಿತವಾಗಿಯೂ ನಿಷ್ಕಪಟ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ನಾವು ನಿಷ್ಕಪಟವಾಗಿ ಇರಬೇಕಂದ್ರೆ ನಾವು ನಿಧಾನವಾಗಿ ಕೇಳಿಸಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಬಾಯಿಂದ ಹೊರಡುವ ಮಾತುಗಳು ನಿಜವಿರಬೇಕು. ಓಕೆ, ಸೊ ಬ್ರದರ್ಸ್ ಸಿಸ್ಟರ್ಸ್, ಈ ದಿನ ಸಹೋದರ ಮತ್ತು ಸ್ನೇಹಿತರೆ, ಈ ದಿನ ನಾವು ಯಾವ ರೀತಿ ಒಬ್ಬರೊಬ್ಬರನ್ನ ಪ್ರೀತಿಸ್ತೀವಿ, ನಮ್ಮ ಪ್ರೀತಿಯು ನಿಷ್ಕಲಂಕದಿಂದಿದೆಯಾ? ಎರಡನೇದು, ನಮ್ಮ ಒಂದು ಪ್ರೀತಿ ಸಾಮಾಜಿಕ ಪ್ರೀತಿ ಇರುತ್ತಲ್ಲ, ಹಬ್ಬ, ಯಾವುದೋ ಒಂದು ಫಂಕ್ಷನು, ಮತ್ತು ಚರ್ಚಿಗೆ ಬರ್ತೀವಿ, ಫೆಲೋಶಿಪ್, ಇದೆಲ್ಲ ಲೈಕ್ ವಾ ಅಂತ ಇರ್ತೀವಿ. ಮೂರನೇದಾಗಿ ಹೃದಯದಿಂದ ಬರುವ ಒಂದು ಪ್ರೀತಿ. ಓಕೆ, ಸೊ ಅದೇ ಪೌಲನು ಹೇಳ್ತಾನೆ ಯಾವ ಥರ ಇರಬೇಕು ಹೃದಯದಿಂದ ಬರುವ ಪ್ರೀತಿ ಅಂದರೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನೇ ಬಿಗಿಯಾದ ಇಟ್ಕೊಳ್ಳಿರಿ, ಕ್ರೈಸ್ತ ಸಹೋದರ ಅಣ್ಣ ತಮ್ಮದರನ್ನು ಒಬ್ಬರೊಬ್ಬರನ್ನ ಪ್ರೀತಿಸಿರಿ, ಮಾನ ಮರ್ಯಾದೆ ಒಬ್ಬರೊಬ್ಬರನ್ನ ಗೌರವಿಸುತ್ತಾ. ಆಲ್ವೇಸ್ ನಮ್ಮೊಳಗೆ ಒಂದಿದೆ, ಈ ಪ್ರಪಂಚದಲ್ಲಿ ಬದುಕ್ಬಿಟ್ಟು ಹಂಗೆ ಆಗ್ಬಿಟ್ಟಿದ್ವಿ, ನಮ್ಮೊಳಗೆ ಏನೋ ಒಂದು ನಾನೇ ಗ್ರೇಟ್ ಅಂತ ಒಂದು ಭಾವನೆಗಳಿರುತ್ತದೆ. ಸೊ ಅವನ್ನ ಪಕ್ಕಕ್ಕಿಟ್ಟು ಮೊದಲನಾಗಿ ನಮ್ಮ ಹೃದಯದಲ್ಲಿ ತಗ್ಗಿನ ಭಾವನೆ, ಒಂದು ಹ್ಯುಮಿಲಿಟಿ ನಮಗೆ ಬರಬೇಕಾಗಿದೆ. ಸೊ ಆವಾಗ ಏನಾಗುತ್ತೆ ಅಂದರೆ, ಖಂಡಿತವಾಗಿಯೂ ನಮ್ಮ ಒಂದು ಆ ಪ್ರೀತಿಯು ಆ ಒಂದು ಪ್ರತಿಕ್ರಿಯೆ ಬದಲಾವಣೆ ಆಗುತ್ತಾ ನಮ್ಮಲ್ಲಿ ಒಂದು ಸಿನ್ಸಿಯಾರಿಟಿ ಬೆಳೆಯೋಕ್ಕೆ ಶುರುವಾಗುತ್ತದೆ. ಓಕೆ, ಸೊ ಅದೇ ಮೊದಲನೇ ಪ್ರತಿಕ್ರಿಯೆ. ಆಲ್ವೇಸ್ ನಮ್ಮ ಹೃದಯನ ಪರಿಶೀಲಿಸಬೇಕು. ನಾನು ಮುಖವಾಡ ಹಾಕ್ಕೊಂಡು ಹಿಪೋಕ್ರೆಟ್ಟು ಕಪಟಿಗಳಾಗಿ ಇರ್ತೀನಿ ಇಲ್ವೋ ಅಂತ ಒಂದು ಪರೀಕ್ಷಿಸ್ಕೊಳ್ಳೋಣ. ಅದು ಎಷ್ಟಕ್ಕೆಷ್ಟು ಅದು ಬದಲಾಗ್ತೀವೋ ಅಲ್ಲಿಂದ ಯೇಸು ನಮ್ಮಲ್ಲಿ ಸೃಷ್ಟಿಯಾಗೋದು, ಫಾರ್ಮಿಂಗ್ ಆಫ್ ಕ್ರೈಸ್ಟ್ ನಮ್ಮಲ್ಲಿ ಹೆಚ್ಚಿಗೆ ಆಗುತ್ತದೆ. ಸೊ ಈ ದಿನ ನಾವು ಒಂದು ಕೆಲಸ ಮಾಡೋಣ. ನಾವು ಸಾಮಾನ್ಯವಾಗಿ ಯಾರಿಗೆ ಫೋನ್ ಮಾಡಲ್ಲ, ಅವರಿಗೆ ಫೋನ್ ಮಾಡಿ ಅವರು ಯೋಗಕ್ಷೇಮ, ಸಿನ್ಸಿಯರ್ಲಿ ಯು ಸ್ಟಾರ್ಟ್ ಫೀಲಿಂಗ್ ಫಾರ್ ಒನ್ ಅನದರ್. ಒಬ್ಬರೊಬ್ಬರನ್ನ ವಿಚಾರಿಸೋರಾಗಿ, ಒಬ್ಬರೊಬ್ಬರನ್ನ ಕೇಳುವರಾಗಿ ಇರೋಣ. ಎರಡನೇದಾಗಿ, ನಮ್ಮ ಒಂದು ಸನ್ನಿವೇಶಗಳಲ್ಲಿ, ಜೀವನದಲ್ಲಿ ಸುಮಾರು ಸನ್ನಿವೇಶಗಳು ನಡೀತದೆ, ಅದರಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೀವಿ. ದಿಸ್ ಇಸ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಓಕೆ, ಹೃದಯದಲ್ಲಿರುವ ಅಂತರಂಗ ಪ್ರಪಂಚ ಬಿಟ್ಟು ಇದು ಬಹಿರಂಗ ಪ್ರಪಂಚದಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೀವಿ. ಓಕೆ, ಸೊ ನಮಗೆ ಈಗಿನ ಕಾಲ ಅಂತೂ ತುಂಬ ಒತ್ತಡ ಆಗ್ತಿದೆ. ಇನ್ನು ನನ್ನ ಮಗಳು ಇವತ್ತು ಹೇಳ್ತದೋ, ಎಷ್ಟು ಸ್ಟ್ರೆಸ್ ಇದೆ, ಎಷ್ಟು ಒತ್ತಡ ಇದೆ, ಅಪ್ಪ ಜೀವನ ತುಂಬ ಕಷ್ಟ. ಅವರಿಗೆ ನಾವೇ ದುಡ್ದಾಗ್ತೀವಿ, ಅವರಿಗೆ ಊಟದ ಬಗ್ಗೆ ಚಿಂತೆ ಇಲ್ಲ, ಬಟ್ಟೆ ಬಗ್ಗೆ ಚಿಂತೆ ಇಲ್ಲ, ಇರೋಕ್ಕೆ ಮನೆ ಬಗ್ಗೆ ಚಿಂತೆ ಇಲ್ಲ, ಎಲ್ಲಾದರೂ ಹೊರಗೆ ಹೋಗ್ಬೇಕಂದ್ರೆ ಚಿಂತೆ ಇಲ್ಲ, ಏನು ಚಿಂತೆ ಇಲ್ಲ, ಆದರೂ ಸ್ಟ್ರೆಸ್ ಅಂತೆ. ಓಕೆ, ಅವ್ರದ್ದೇ ಆದ ಸ್ಟ್ರೆಸ್ಸು, ಓದಬೇಕು ಅದು ಇದು ಅಂತ. ಇನ್ನು ಹೋಗ್ತಾ ಹೋಗ್ತಾ ಆ ಒತ್ತಡಗಳು ಜಾಸ್ತಿ ಆಗ್ತಾನೆ ಇರುತ್ತದೆ, ಯಾಕಂದರೆ ರಿಯಲ್ ಪ್ರಪಂಚಕ್ಕೆ ಬರ್ತಾರೆ. ಅದೇ ರೀತಿ ನಮಗೂ ಕ್ರೈಸ್ತರಿಗೂ ಸಮಸ್ಯೆಗಳು ಇದ್ದೇ ಇರುತ್ತದೆ. ಸೊ ಆ ಸಮಸ್ಯೆಗಳಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೀವಿ. ಓಕೆ, ದಟ್ ಈಸ್ ದ ಎರಡನೇ ವಿಷಯ. ನಾವು ನಮ್ಮೊಳಗೆ ಕ್ರಿಸ್ತನು ಸೃಷ್ಟಿಯಾಗೋದು, ಕ್ರೈಸ್ಟ್ ಫಾರ್ಮಿಂಗಲ್ಲಿ ನಾವು ಬೆಳೆಯೋದಕ್ಕೆ. ಸೊ ನಾವು ವಚನವನ್ನು ಮುಂದುವರೆದೋದನ್ನ ಅದೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು 11ರಿಂದ ಓದೋಣ ಮುಂದಕ್ಕೆ. 11ರಿಂದ 13. ಓಕೆ, ಸೊ 11ರಿಂದ 13 ಏನು ಹೇಳುತ್ತದೆ? ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ.
ಓಕೆ, ಸೊ ನಾವು ನೋಡಿದ್ದೀವಿ ಸಮಸ್ಯೆ ಎಲ್ಲರಿಗೂ ಬರ್ತಾ ಇರ್ತದೆ. ಓಕೆ, ಸುಮಾರು ಜನರು ಸಮಸ್ಯೆ ಬಂದಾಗ ಏನು ಮಾಡೋಕ್ಕೆ ಹೊರಟವ್ರೆ, ಪ್ರೆಷರ್, ಟೆನ್ಷನ್, ಇದು ಹೆಂಗೆ ಮಾಡೋದು ಹಂಗೆ ಮಾಡೋದು ಅಂತ. ಮತ್ತು 13ನೇ ವರ್ಷದಲ್ಲಿ ಹೇಳುತ್ತೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಇದರಲ್ಲಿ ನಾವು ಹೆಚ್ಚಿಗೆ ನಾವು ಗಮನ ಸಲ್ಲಿಸಬೇಕಾಗಿರೋದು 12ನೇ ವಚನ ಏನು ಹೇಳುತ್ತದೆ, ಕ್ರೈಸ್ತರು ನಾವು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಬೇಕು. ಸಾಮಾನ್ಯವಾಗಿ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂದ ತಕ್ಷಣ ಏನು ಇಂಥ ಕಷ್ಟ ಇಂಥ ಪ್ರಾಬ್ಲಮ್ಮು, ನನ್ನ ಜೀವನ ಹೆಂಗಿದೆ, ಯಾಕೆ ಹಿಂಗೆ, ಚಿಕ್ಕ ವಯಸ್ಸಿನ ಹಂಗಿತ್ತು, ಆ ಥರ ಗೋಳಾಡೋಕ್ಕೆ ಶುರು ಮಾಡ್ತೀವಿ, ಟೆನ್ಷನ್ ಆಗ್ತೀವಿ. ಆದರೆ ಕ್ರೈಸ್ತ ನಾವು ಅನ್ಕೋಬೇಕು, ನಮ್ಮನ್ನು ದೇವರು ರಕ್ಷಿಸಿರುವುದು, ಕ್ರಿಸ್ತನನ್ನು ನಾವು ಅಂಗೀಕರಿಸಿದಾಗ ಆತನ ಕೃಪೆಯಿಂದ ನಮಗೆ ಸಿಕ್ಕಿರುವುದು ಪರಲೋಕವೆಂಬ ಒಂದು ಮಹಾಪದವಿ, ರಕ್ಷಣೆ ಎನ್ನುವ ಪದವಿ ಇದೆ. ನಾವು ನಮ್ಮೆಲ್ಲರ ಕಥೆಯ ಕೊನೆಯ ಫೋಟೋ ಹೆಂಗಿರುತ್ತೆ ಗೊತ್ತಾ, ನಾವು ಬಡವರಾಗಿ ಅಥವಾ ರೋಗಿಗಳಾಗಿ ಅಥವಾ ಏನೋ ಇದರಲ್ಲಿ ಸತ್ತಂಗಲ್ಲ, ವಿಜಯರಾಗಿ ನಮ್ಮೆಲ್ಲರ ಕೊನೆಯ ಫೋಟೋ ಏನಾಗಿರುತ್ತದೆ, ಎಲ್ಲರೂ ಸ್ವರ್ಗದಲ್ಲಿ ನಮ್ಮ ಕರ್ತನೊಂದಿಗೆ, ಸೃಷ್ಟಿಕರ್ತನೊಂದಿಗೆ, ದೇವರ ದೂತರೊಂದಿಗೆ, ಎಲ್ಲಿ ನೋವಿಲ್ಲವೋ, ಮರಣವಿಲ್ಲವೋ, ಅಳುವಿಲ್ಲವೋ, ಹಸಿವಿಲ್ಲವೋ ಅಲ್ಲಿ ನಾವು ಇರುವುದು ಒಂದು ಬೆಳಕು, ಕರ್ತನೇ ಬೆಳಕಾಗಿರುವವನಲ್ಲಿ ಆತನ ಪರಲೋಕ ರಾಜ್ಯದಲ್ಲಿ ಇರುವುದೇ ನಮ್ಮ ಕೊನೆಯ ಚಿತ್ರ, ಭಾವಚಿತ್ರ. ಸೊ ಆ ಮಹಾ ಪದವಿಯನ್ನು, ಆ ಮಹಾ ವಿಷಯ ನೆನೆಸ್ಕೊಂಡು ಉಲ್ಲಾಸ ರೀತಿಯಾಗಿರಿ ಅಂತ ಪೌಲನ ಎಲ್ಲರಿಗೂ ಒಂದು ರಿಯಾಕ್ಷನ್ ಬಗ್ಗೆ, ಕ್ರೈಸ್ತರು ಹೆಂಗೆ ರಿಯಾಕ್ಟ್ ಮಾಡಬೇಕು, ಎಕ್ಸ್ಟರ್ನಲ್ ವರ್ಲ್ಡ್, ಇವತ್ತಿನ ಪ್ರಪಂಚದ, ಬಹಿರಂಗ ಪ್ರಪಂಚದ ಇರುವ ಅನೇಕ ಸಮಸ್ಯೆಯಲ್ಲಿ, ಒತ್ತಡಗಳಲ್ಲಿ ಹೆಂಗಿರಬೇಕಂದ್ರೆ ಉಲ್ಲಾಸವಾಗಿರಿ. ಯಾಕೆಂದರೆ ನಮಗೆ ಇಲ್ಲಿ ಎಷ್ಟೇ ಸೋಲುಗಳು ಥರ ಇದ್ದರೂ ಸಹ ನಮ್ಮ ಜೀವನದಲ್ಲಿ ಆ ಒಂದು ಜಯವು ಈಗಾಗಲೇ ಖಾತರಿಯಾಗಿದೆ. ಸೊ ಅಂತಹ ಒಂದು ಸಂತೋಷದಿಂದ ನಾವು ಪ್ರತಿಕ್ರಿಯಿಸಬೇಕಾಗಿದೆ. ಪ್ರಪಂಚ ಎಲ್ಲರೂ ಎಷ್ಟು ಸಾಕಾಗೈತವ, ಏನಪ್ಪ ಇದು, ಸುಮಾರು ಸಲ ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಅಂಥ ಜನರ ಜೊತೆ ಸೇರಿಕೊಂಡ್ರೆ. ಬಟ್ ವಚನದ ಜೊತೆಲಿ ಬಂದು ನಿಂತಾಗ ಐ ಫೀಲ್ ಲೈಕ್ ವಾವ್, ಮೈ ಲೈಫ್ ಇಸ್ ಸೊ ಆಸಮ್, ನಮ್ಮ ಜೀವನ ಎಷ್ಟು ಅದ್ಭುತವಾಗಿದೆ. ಯಾಕೆಂದರೆ ಲೋಕ ಏನೋ ಇದ್ದರೂ ನಮಗೆ ಮಹಾಪದವಿಯನ್ನು ದೇವರು ಕೊಟ್ಟಿದ್ದಾರೆ, ಅದರಲ್ಲಿ ಉಲ್ಲಾಸ ಪಡಬೇಕಾಗಿದೆ. ಎರಡನೇದಾಗಿ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ನಮಗೆ ಉಪದ್ರವ ಬಂದ ತಕ್ಷಣ ನಾವು ಕೋಪ ಮಾಡ್ತೀವಿ. ಇಮ್ಯಾಜಿನ್ ಒಂದಿನ ನಮಗೆ ಹೊರಗೆ ಏನೋ ಒಂದು ಟೆನ್ಷನ್, ಕಷ್ಟದ ಕೆಲಸ ಆಯಿತು, ಮನೆಗೆ ಬಂದ ತಕ್ಷಣ ಯಾವುದೋ ಒಂದು ಸಣ್ಣ ವಿಷಯ ಮಾಡಿದ ತಕ್ಷಣ ಒಂದು ಬಲೂನ್ ಬಸ್ಟ್ ಆದಂಥ ಥರ ಕೋಪಗೊಳ್ಳುತ್ತೇವೆ. ಓಕೆ, ಆಗಿರದೆ ಸೈರಣೆ ಉಳ್ಳವರಾಗಿರಬೇಕು. ಸೊ ಸಹೋದರಿ ಸ್ನೇಹಿತರೆ, ಇವತ್ತು ನಾವು ಯೋಚನೆ ಮಾಡಿ ನೋಡೋಣ. ವಿಶೇಷವಾಗಿ ಒಂದು ಸೈರಣಾ ಶಕ್ತಿ ನಮಗೆ ಮನೆಯಿಂದ ಪ್ರಾರಂಭವಾಗಬೇಕು, ಗಂಡ ಹೆಂಡತಿಯಿಂದ ಪ್ರಾರಂಭ ಆಗಬೇಕು. ಎಸ್ಪೆಷಲಿ ಗಂಡಂದಿರು ನಾವು ಹೊರಗೆ ಕೆಲಸಕ್ಕೆ ಹೋಗಿ ಬಂದಾಗ ನಾನು ನೋಡಿದ್ದೀನಿ, ನನ್ನಲ್ಲಿ ಎಷ್ಟೊಂದು ಕೋಪ ಇರ್ತದೆ. ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಇಲ್ಲದೆ ಇರ್ಬೋದು, ಅಥವಾ ನಾವು ಹೇಳಿದ ಬಟ್ಟೆ ವಾಶ್ ಮಾಡದೇ ಇರ್ಬೋದು, ಅಥವಾ ಅವತ್ತಿನ ಆಹಾರದಲ್ಲಿ ಏನೋ ಉಪ್ಪು ಕಮ್ಮಿ, ಏನೋ ಹೆಚ್ಚು ಕಮ್ಮಿ ಇರ್ಬೋದು, ಅಥವಾ ಮಗು ಕೆಳಗೆ ಬಿದ್ದು ಏಟು ಬಿದ್ದಿರ್ಬೋದು. ಆಗ ಹೆಂಡತಿ ಮೇಲೆ ಕೋಪ, ಎಲ್ಲ ನಿನ್ನಿಂದನೇ ಅಂತ. ಸೊ ಅಂಥ ಒಂದು ಪ್ರತಿಕ್ರಿಯೆ ಇರಬಾರ್ದು. ಇನ್ನೊಂದು ಕಡೆಯೂ ನಾನು ನೋಡಿದ್ದೇನೆ, ಕೆಲವು ಹೆಂಡತಿರು ಕಾಯ್ತಾ ಇರ್ತಾರೆ, ಗಂಡ ಪಾಪ ಅವನೇ ಸುಸ್ತಾಗಿ ಬೆಂಡಾಗಿ ಬಂದಿರ್ತಾನೆ, ಮನೆಗೆ ಬಂದ ತಕ್ಷಣ ಕಂಪ್ಲೇಂಟ್ಸ್ಗಳು, ನಿನ್ನ ಮಗ ಹಿಂಗೆ ಮಾಡ್ದ, ಹಿಂಗೆ ಕೇಳಲ್ಲ, ಅವ್ರು ಕೇಳಲ್ಲ, ಇನ್ಮೇಲೆ ನಾನೇನು ಮಾಡಲ್ಲ, ನಾನು ಹಿಂಗೆ ಹುಡುದ್ದೀನಿ, ಹಂಗೆ ಸಿ ದ್ಯಾಟ್ಸ್ ಆಲ್ಸೋ ನೈಸ್. ಸೈರಣೆ ಒಂದು ಇರಬೇಕು, ಸಹೋದರರಿಗೂ ಸಹೋದರಿಯರಿಗೂ, ತಂದೆಗೂ ತಾಯಿಗೂ. ಓಕೆ, ಸೊ ನಾವು ಅಂಥ ಒಂದು ಉದಾಹರಣೆಯನ್ನು, ಆ ಥರ ಒಂದು ಪ್ರತಿಕ್ರಿಯೆಯನ್ನು ನಾವು ಮಾಡಿದರೆ ಅದು ನಮ್ಮಿಂದ ಕ್ರೈಸ್ತನು ವ್ಯಕ್ತ ಆಗುತ್ತಾರೆ. ಕ್ರೈಸ್ತನು ನಮ್ಮಲ್ಲಿ ಸೃಷ್ಟಿಯಾಗೋದು ನಮ್ಮ ಮಕ್ಕಳು ನೋಡ್ಬೋದು, ಅದ್ಭುತವಾಗಿ ಅದು ನಮಗೂ ಒಳ್ಳೆಯದಾಗಿರುತ್ತದೆ. ಮೂರನೇದಾಗಿ ಏನು ಹೇಳ್ತಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಓಕೆ, ಸೊ ನಮಗೆಲ್ಲರಿಗೂ ಸನ್ನಿವೇಶ ಚೆನ್ನಾಗಿರುವಾಗ ಗೊತ್ತಿರುತ್ತೆ, ಪ್ರಾರ್ಥನೆ ಜಪದಲ್ಲೇ ಜಯ ಉಂಟು ಅಂತ ಇರುತ್ತೇವೆ. ಆದರೆ ಸಮಸ್ಯೆ ನಿಜವಾಗ್ಲೂ ಬಂದಾಗ ಬಾಯಿಂದ ಮಾತೇ ಬರಲ್ಲ. ನಾನು ಸುಮಾರು ಸತಿ ನನ್ನನ್ನು ನಾನೇ ನೋಡಿದ್ದೀನಿ, ಸುಮಾರು ಜನ ಹೇಳೋದನ್ನು ನೋಡಿದ್ದೀನಿ. ಏನಂತ, ಓಕೆ ಬ್ರೋ, ನನಗೆ ತುಂಬ ಸಮಸ್ಯೆ ಆಗ್ತಿದೆ, ನನ್ನ ಕೈಲಿ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ. ಅಂಥ ಟೈಮಲ್ಲಿ ಜಾಸ್ತಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸೊ ಮನುಷ್ಯರು ಹಿಂಗಿದೆ ಹಂಗಿದೆ ಅಂತ ಗೋಳಾಡ್ತಿರ್ಬೋದು, ಆದರೆ ಕ್ರೈಸ್ತರ ಪ್ರತಿಕ್ರಿಯೆ ಬೇರೆದೇ ಆಗಿರಬೇಕು. ಯಾಕೆಂದರೆ ನಾವು ಬರೀ ರಕ್ಷಣೆ ಹೊಂದಿದ ಜನರ ಮಾತ್ರ, ನಮ್ಮೊಳಗೆ ಪವಿತ್ರಾತ್ಮನು ವಾಸವಾಗಿದ್ದಾರೆ. ವಚನ ಹೇಳುತ್ತದೆ, ಯಾವಾಗ ನಿನ್ನಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ವೋ ಆವಾಗ ನಾವು ಪ್ರಾರ್ಥನೆಗೆ ನಿಂತ್ಕೊಂಡ್ರೆ ಸಾಕು, ನಮ್ಮ ಗೋಳಾಟದಲ್ಲೂ ಪವಿತ್ರಾತ್ಮನ ನಮ್ಮ ಆತ್ಮನ ದೇವರೊಂದಿಗೆ ಮಾತಾಡ್ತಾನೆ. ಓಕೆ, ಸೊ ಬ್ರದರ್ಸ್ ಸಿಸ್ಟರ್ಸ್, ನಮ್ಮ ಒಂದು ಪ್ರತಿಕ್ರಿಯೆ ಪ್ರೆಷರ್ ಸಿಚುವೇಶನ್, ಒತ್ತಡದ ಸಿಚುವೇಶನಲ್ಲಿ ಕೋಪ ಬೇಡ,
ಗೋಳಾಟ ಬೇಡ, ಮತ್ತು ಬ್ಲೇಮಿಂಗ್, ನಿನ್ನಿಂದನೇ ಅಲ್ಲ ಅಂತ ಆ ರೀತಿ ಹೇಳದೆ ನಾವು ಪ್ರಾರ್ಥಿಸಬೇಕು, ಸೈರಣೆಯನ್ನು ಕಲಿಬೇಕಾಗಿದೆ. ಓಕೆ, ಅದು ನಮ್ಮೊಳಗೆ ಕ್ರಿಸ್ತನು ಸೃಷ್ಟಿಯಾಗಿ ಬರುತ್ತಾರೆ. ಓಕೆ, ಮೂರನೇ ಭಾಗ ಏನಂದರೆ ಮೂರನೇದು ಸಂಬಂಧಗಳಲ್ಲಿ. ಓಕೆ, ಸೊ ಸಂಬಂಧಗಳಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೇವೆ. ಓಕೆ, ಸೊ ಸಂಬಂಧಗಳಲ್ಲಿ ಸಮಾಜದಲ್ಲಿ ಹೆಂಗಿದೆ ಸಂಬಂಧಗಳು, ಒಬ್ಬ ವ್ಯಕ್ತಿಯ ಅಂತಸ್ತನ್ನು ನೋಡುತ್ತಾರೆ. ಇವನು ದೊಡ್ಡವನು, ಇವನು ಶ್ರೀಮಂತ, ಇವನು ಓದಿದ್ದಾನೆ, ಇವ್ರಿಗೆ ನಾವು ಮರ್ಯಾದೆ ಕೊಡಬೇಕು, ಇವ್ರ ಹತ್ರ ನಮ್ಮ ಜೊತೆಯಲ್ಲಿದ್ದರೆ ಇವ್ರಿಗೆ ನಮಗೂ ಗೌರವ ಜಾಸ್ತಿ ಆಗುತ್ತದೆ. ಇಂಥ ರೀತಿಯೆಲ್ಲ ಅವರು ಮನುಷ್ಯರು ಈ ಸಮಾಜದಲ್ಲಿ ಇಟ್ಕೊಂಡಿರ್ಬೋದು. ಆದರೆ ನಾವು ಶಿಷ್ಯರಾಗಿ ಬೇರೆ ರೀತಿಯಾಗಿರಬೇಕು. ಓಕೆ, ಸೊ ವಿಲ್ ರೀಡ್ ಫ್ರಮ್ 14ನೇ ವಚನದಿಂದ ನೋಡೋಣ ನಾವು, 14ರಿಂದ 18 ತನಕ. ಓಕೆ, ಸೊ ರೋಮಾಪುರ ಬರೆದ 12ನೇ ಅಧ್ಯಾಯದಲ್ಲಿ 14ರಿಂದ 18 ಆಮೇಲೆ ರೈಟ್ 14ರಿಂದ 18 ಓದೋಣ. ಓಕೆ, 14ನೇ ವಚನ ಬಂತು. ಓಕೆ, ಓದೋಣ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿ ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡಿರಿ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದುದೋ ಅದನ್ನೇ ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಮೂರನೇದು ರಿಲೇಷನಲ್ ವರ್ಲ್ಡ್. ನಮ್ಮೊಳಗೆ ಒಳಗಿರುವ ಅಂತರಂಗ ಪ್ರಪಂಚ ಇದೆ, ಇಲ್ಲಿ ಹೊರಗೆ ನೋಡುವ ಪ್ರಪಂಚ, ಇನ್ನೊಂದು ಸಂಬಂಧಗಳೆಂಬ ಪ್ರಪಂಚ. ಅದರಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯಿಸಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ವಚನ ಏನು ಹೇಳ್ತಾರೆ, ನಮಗೆ ಯಾರು ನೋವು ಮತ್ತು ನಮಗೆ ಅನ್ಯಾಯ ಮಾಡುತ್ತಾರೋ ಆಗ ನಮ್ಮ ಮನಸ್ಸಲ್ಲಿ ಲೋಕದ ಏನು ಆ್ಯಟಿಟ್ಯೂಡ್, ಅವರ ಭಾವನೆ ಹೆಂಗಿರುತ್ತೆ, ದೇಶ ಸೇಡು. ಓಕೆ, ಅವ್ರಿಗೆ ಸೇಡು ತೀರಿಸ್ಕೋಬೇಕು ಅಥವಾ ಅವ್ರಿಗೇನಾದರೂ ಕೆಟ್ಟದಾಗಬೇಕಂತ ಬಯಸೋದು. ಓಕೆ, ಸೊ ಮನುಷ್ಯರಾಗಿ ದಟ್ ಈಸ್ ಅ ವೆರಿ ನ್ಯಾಚುರಲ್ ರಿಯಾಕ್ಷನ್. ಪ್ರತಿಯೊಬ್ಬರ ಒಂದು ಸ್ವಾಭಾವಿಕ ಪ್ರತಿಕ್ರಿಯೆ ಏನಂದರೆ ಅವರಿಗೆ ಏನಾದರೂ ಕೆಟ್ಟದಾಗಬೇಕು, ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾರಾದರೂ ಅವ್ನಿಗೆ ಬುದ್ಧಿ ಕಲಿಸಬೇಕು, ಅವ್ನಿಗೆ ಏನಾದರೂ ಆಗಬೇಕು, ಅವ್ನು ಸತ್ತೋಗ್ಬೇಕು, ಆಕ್ಸಿಡೆಂಟ್ ಆಗಬೇಕು, ಅವ್ರು ಏನಾದರೂ ಫಂಕ್ಷನ್ ಮಾಡಿದರೆ ಮಳೆ ಬಂದದೆಲ್ಲ ಹಾಳಾಗಬೇಕು, ಅವನೇನಾದ್ರು ಬಿಸ್ನೆಸ್ ಮಾಡಿದರೆ ಅದು ನಷ್ಟ ಆಗಿ ಅವನೇನೋ ಬೀದಿಗೆ ಬರಬೇಕು. ಈ ರೀತಿಯಾದ ಒಂದು ಭಾವನೆಗಳು ಕೆಲವೊಮ್ಮೆ ನಮ್ಮೊಳಗೆ ಮಾತಾಡ್ತಿರ್ತೀವಿ, ನಮ್ಗೆ ಗೊತ್ತಿಲ್ಲದೇ ಇರ್ತದೆ. ಯಾಕೆ ಅವರು ನಮಗೆ ನೋವನ್ನು ಉಂಟು ಮಾಡಿದ್ದಾರೆ, ನಮಗೆ ಅನ್ಯಾಯ ಮಾಡಿದ್ದಾರೆ. ಆದರೆ ಕ್ರೈಸ್ತರಾಗಿರುವಾಗ, ಕ್ರಿಸ್ತನು ನಮ್ಮೊಳಗೆ ಸೃಷ್ಟಿಯಾಗುತ್ತಿರುವಾಗ ಹೆಂಗಿರುತ್ತದೆ ಅಂದರೆ ನಮ್ಮ ಒಂದು ಭಾವನೆ, ವಚನ ಹೇಳ್ತಾರೆ ಪೌಲನು, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ದಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಗಾಡ್ ಸೇಸ್, ಯಾರು ನಿಮಗೆ ಅನ್ಯಾಯ ಮಾಡ್ತಾರೆ, ನಿಮಗೆ ನೋವು ಕೊಡ್ತಾರೋ ಅವರಿಗೆ ದ್ವೇಷ ತೋರಿಸ್ಬೇಡಿ, ಅವ್ರಿಗೋಸ್ಕರ ಪ್ರಾರ್ಥಿಸಿರಿ, ಶಪಿಸಬೇಡಿ, ಅವರಿಗೆ ಆಶೀರ್ವದಿಸಿರಿ. ಓಕೆ, ಸೊ ಮತ್ತೆ ಇನ್ನೊಂದೇನು ಹೇಳ್ತಾರೆ ನಮ್ಮ ಸಂಬಂಧಗಳಲ್ಲಿ 16ರಲ್ಲಿ ನಿಮ್ಮೊಳಗೆ ಏಕಮನಸ್ಸರ ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ. ಈ ಪ್ರಪಂಚದಲ್ಲಿ ಲೈಫಲ್ಲಿ ಏನಾದ್ರು ಮಾಡಬೇಕು, ದೊಡ್ಡವನಾಗಬೇಕನೋ, ಎಲ್ರಿಗೂ ಜೀವನ ಮಾಡಿ ಜೀವಿಸಿ ತೋರಿಸ್ಬೇಕನೋ, ಎಲ್ಲರೂ ಅವ್ರು ಏನೋ ನನಗೆ ಅಂದಿದ್ದಾರೋ ಅವ್ರ ಮುಂದೆ ನಾನು ಜೀವಿಸಿ ತೋರಿಸ್ಬೇಕು, ಹಂಗಿಂಗಂತಲ್ಲ ಆಗ್ತದೆ. ವಚನ ಹೇಳ್ತದೆ, ದೊಡ್ಡಸ್ತಿಕೆ ಮೇಲೆಲ್ಲ ಕಣ್ಣಿಡಬೇಡಿ, ಏನು ಮಾಡಿ, ಓಕೆ, ದೀನರ ಸಂಗಡ ಬಳಕೆಯಾಗಿ. ನಮಗಿಂತ ಯಾರು ಕೀಳಾಗಿರ್ತಾರೋ ಅಥವಾ ಬಡವರಾಗಿರ್ತಾರೋ ಅವ್ರ ಜೊತೆಯಲ್ಲಿ ಇರಿ, ಅವ್ರ ಜೊತೆಯಲ್ಲಿ ಬೇರೆ ಇರಿ. ಅದು ಕ್ರೈಸ್ತನ ನಮ್ಮೊಳಗೆ ಸೃಷ್ಟಿಯಾದಕ್ಕೆ ಒಂದು ಸೂಚನೆಯಾಗಿರುತ್ತದೆ. ನಾವೆಲ್ಲರೂ ದೊಡ್ಡವನಾಗಿ ತೋರಿಸ್ಕೋಬೇಕನ್ನೋದಲ್ಲ, ನಾನು ಚಿಕ್ಕವನಾಗಿರೋರ ಜೊತೆಯಲ್ಲಿ ಇನ್ನೆಷ್ಟು ನಾನು ಪ್ರೀತಿ ತೋರಿಸಿದ್ದೀರ ಅವ್ರ ಜೊತೆಗಿದ್ದರೆ ಅದು ಬರುತ್ತದೆ. ಓಕೆ, ಸೊ ನಮ್ಮ ಸಂಬಂಧಗಳು ಹೇಗಿದೆ ಬ್ರದರ್ಸ್ ಸಿಸ್ಟರ್ಸ್, ಎಸ್ಪೆಷಲಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾನು ನೋಡ್ತಾ ಇರ್ತೀನಿ, ಬೇರೆಯವರು ಉದ್ಧಾರ ಆದರೆ ಪರವಾಗಿಲ್ಲ, ನಮ್ಮ ನೆಂಟರು ಉದ್ಧಾರ ಆದರೆ ಸಮ್ಟೈಮ್ಸ್ ನಮಗೆ ತಡ್ಕೊಳಕ್ಕಾಗಲ್ಲ, ನೆಂಟರು ಮಕ್ಕಳು ಉದ್ಧಾರ ಆದರೆ ತಡ್ಕೊಳಕ್ಕಾಗಲ್ಲ. ಆ ಒಂದು ಅಸೂಯೆ ಇರ್ತದೆ ನಮಗೆ. ನಮ್ಮ ಸಂಬಂಧಗಳಲ್ಲಿ ನಾವು ಎಸ್ಪೆಷಲಿ ನಮಗೇನಾದರೂ ತಪ್ಪು ಮಾಡಿರ್ತಾರೆ ನೋಡಿ, ಕೆಲವರು ಯಾರೋ ಅನ್ಯಾಯ ಮಾಡಿರ್ತಾರೆ,
ನೋವುಂಟು ಮಾಡಿದ್ದಾರೆ, ಏನೇ ಮಾಡಿಲ್ಲ ಅವ್ರು, ನಿಮ್ಮ ಜಮೀನು ಕಿತ್ಕೊಂಡ್ರೋ ಅಥವಾ ನಿಮ್ಗೆ ಏನೋ ಒಂದು ವಿಷಯದಲ್ಲಿ ಏನೋ ಮಾಡಿ ಮೋಸ ಮಾಡಿಬಿಟ್ರೋ, ಏನೇ ಇರಲಿ, ಕ್ರೈಸ್ತರಾದ ನಮ್ಮ ಪ್ರತಿಕ್ರಿಯೆ ವಿಭಿನ್ನವಾಗಿರಬೇಕು. ಯಾಕಂದರೆ ಪವಿತ್ರಾತ್ಮರು ನಮ್ಮೊಳಗಿದ್ದಾರೆ ಮತ್ತು ನಮಗೆ ಕ್ರಿಸ್ತನು ಈಗಾಗಲೇ ಪ್ರೀತಿ ತೋರಿಸಿದ್ದಾರೆ ಮತ್ತು ಕ್ರಿಸ್ತನು ನಮ್ಮನ್ನು ಕರ್ಕೊಂಡು ಹೋಗೋಸ್ಕರ ಮತ್ತೆ ಬರಲಿದ್ದಾರೆ. ಈ ಒಂದು ಕಾರಣದಿಂದ ಅವ್ರನ್ನ ಶಪಿಸದೆ ಆಶೀರ್ವದಿಸೋಣ. ಓಕೆ, ಅವರಿಗೆ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸೋಣ. ಈ ರೀತಿಯಾಗಿ ನಮ್ಮ ಒಂದು ಸಂಬಂಧಗಳಲ್ಲಿ ಬೆಳಿಬೇಕಾಗಿದೆ. ಎಸ್ಪೆಷಲಿ ನೆಂಟರಿಗಿಂತ ಇನ್ನೊಂದು ಇವರು ಅಂದರೆ ನೈಬರ್ಸ್, ಅಕ್ಕಪಕ್ಕದವರು. ಯಾವಾಗಲೂ ಏನೋ ಒಂದು ಮಾಡ್ತಿರೋದು, ಕಸ ಹಾಕ್ತಿರ್ಬೋದು ಅಥವಾ ನಿಮ್ಮ ಪಾರ್ಕಿಂಗಲ್ಲಿ ಅವ್ರು ಮಾಡಿರ್ಬೋದು ಅಥವಾ ಅದು ಕೈ ಎಲ್ಲ ಹೋಗುವಾಗ ಬರುವಾಗ ಕ್ಯಾಂಪ್ ಏನಾದ್ರು ಅಂತ ಇರ್ಬೋದು. ಇಟ್ಸ್ ವೆರಿ ಡಿಫಿಕಲ್ಟ್. ಅಂಥ ಒಂದು ನೈಬರ್ಸ್ ಜೊತೆಲಿ ಇರೋದು, ಅಂಥ ಒಂದು ನೆರೆಯವರ ಜೊತೆಲಿ ಇರೋದು ಕಷ್ಟ. ಆದರೆ ಅವರನ್ನು ಬೈಬಲ್ ಹೇಳ್ತಾ ಎಷ್ಟರ ಮಟ್ಟಿಗೆ ಸಾಧ್ಯವೋ ಎಲ್ಲರ ಜೊತೆಲೂ ನೀವು ಸಮಾಧಾನದಿಂದ ಇರಿ ಅಂತ. ಅದು ಒಬ್ಬ ಕ್ರೈಸ್ತನ ಪ್ರತಿಕ್ರಿಯೆ, ಏನೇ ಕಾರಣ ಇರಲಿ. ಆದರೆ ಈ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಓಕೆ, ಸೊ 4ನೇ ಭಾಗ ವಚನ ಹೇಳ್ತದೆ. 4ನೇ ಭಾಗ ಏನಂದರೆ, ನಾವು ಸಂಬಂಧಗಳದೊಂದು ನೋಡಾಯಿತು. 4ನೇದೇ ನಮಗೆ ನೋವು ಮತ್ತು ಇದು ಮಾಡೋದು. ಓಕೆ, ನಾನು ಎರಡನ್ನೂ ಒಟ್ಟಾಗಿ ಹೇಳಿಬಿಟ್ಟಿದ್ದೀನಿ. ವಿಲ್ ರೀಡ್ ವಚನವನ್ನು ನೋಡೋಣ. ವಚನ 19ರಿಂದ ಓದೋಣ. ಪ್ರಿಯರೇ, ನೀವೇ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದನ್ನು ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಓಕೆ, ಸೊ 4ನೇ ಪ್ರತಿಕ್ರಿಯೆ ಏನಂದರೆ ಮುಯಿ ತೀರಿಸೋದು ಬೇಡ. ಓಕೆ, ಸೊ ದೇವ್ರು ಹೇಳ್ತಾ ಇದ್ದು ಮುಯಿ ತೀರಿಸೋದು ನನ್ನದು. ಓಕೆ, ನಾನು ಅವ್ರನ್ನ ನೋಡ್ಕೋತೀನಿ. ಓಕೆ, ಸೊ ದಿಸ್ ಅ ವೆರಿ ಇನ್ಸ್ಪೈರಿಂಗ್ ಥಿಂಗ್. ಓಕೆ, ಸೊ ಕೆಲವೊಮ್ಮೆ ಅನ್ಕೋತೀವಿ ಇವ್ರನ್ನೆಲ್ಲ ಹಿಂಗೆ ಬಿಟ್ಟರೆ ಇವರೆಲ್ಲ ಹೀಗೆ ಎಲ್ಲರೂ ಹಾಳು ಮಾಡ್ತಾರೆ, ಬೇರೆಯವ್ರಿಗೆ ಹಿಂಗೆ ಮಾಡ್ತೀವಿ ಅಂತ ಸಡನ್ ನಾವು ದೇವರಾಗ್ಬಿಡ್ತೀವಿ. ನಾನು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಂತ ನಾನು ವಚನ ಹೇಳುತ್ತದೆ. ದೇವರಿಗೆ ಸೇರಿದು ಮುಯಿ ತೀರಿಸೋದು. ಆಮೇಲೆ ಸೊ ಬ್ರದರ್ಸ್, ಯಾರು ಚೆನ್ನಾಗಿ ಮುಯಿ ತೀರ್ಸಕ್ತಾರೆ? ದೇವರ ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ. ಓಕೆ, ಕಣ್ಣಾರೆ ಎಷ್ಟೊಂದು ಜನರು ಹಾಳಾಗಿರೋದನ್ನು, ತುಂಬ ಮೆರೆದಿರೋದ್ರಲ್ಲಿ ಹೆಂಗೆಲ್ಲಾಗಿರೋದು ನೋಡಿದ್ದೀವಿ. ಅದಕ್ಕೋಸ್ಕರ ಅದು ನೋಡಿ ಖುಷಿ ಪಡಬಾರ್ದು, ಬಟ್ ಕರ್ತನ ಮುಯಿಗೆ ತೋರಿಸ್ತಾರೆ. ಅದಕ್ಕೋಸ್ಕರ ನಾವು ಹುಷಾರಾಗಿರಬೇಕು. ನಮ್ಮ ಮನಸ್ಸಿನಲ್ಲಿ ನಾವು ಬೇರೆಯವ್ರಿಗೆ ನೋವು ಉಂಟು ಮಾಡೋದು ಅಥವಾ ಅನ್ಯಾಯ ಮಾಡಿದ್ರು ನಮಗೆ ಅದೇ ಆಗ್ತದೆ ಅನ್ನೋ ಭಯದಿಂದ ಇರಬೇಕು. ಅದೇ ಸಮಯದಲ್ಲಿ ಏಸು ಅಂತ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಮುಯಿ ತೀರಿಸೋದು ದೇವರಿಗೆ ಬಿಟ್ಟಿದ್ದು. ಏಸು ಶಿಲುಬೆಯಲ್ಲಿ ಇರುವಾಗಲೂ ಸಹ ಅವರಿಗೆ ಆ ವೈರಿಗಳು ಅವ್ರನ್ನ ಹಿಂಸಿಸಿದವ್ರನ್ನ ಮುಯಿ ತೀರಿಸೋದು ತುಂಬ ಸುಲಭ ಇತ್ತು. ವಚನ ಹೇಳಿದ್ರೆ, ಒಂದು ಮಾತು ಹೇಳಿದರೆ ದೇವದೂತರ ಸೈನ್ಯಗಳು ಬಂದು ಎಲ್ಲರನ್ನ ಒಂದೇ ಕ್ಷಣದಲ್ಲಿ ಧ್ವಂಸ ಮಾಡಿ ಯೇಸುನ ರಕ್ಷಿಸಿ ಕರ್ಕೊಂಡು ಹೋಗ್ತಿರ್ಬೋದು. ಅದು ಸುಲಭ. ಆದರೆ ಅಂಥ ಒಂದು ಅವಕಾಶವಿದ್ದರೂ, ಬಲವಿದ್ದರೂ, ಹಕ್ಕಿದ್ದರೂ ಕ್ರಿಸ್ತನು ತಡ್ಕೋಬೇಕಂದ್ರೆ ತಡ್ಕೊಳ್ಳೋದು ಜಾಸ್ತಿ ಶಕ್ತಿ. ಓಕೆ, ಸೊ ನಾವು ಯಾರೋ ನಮಗೆ ಅನ್ಯಾಯ ಮಾಡಿದರೆ ಅವ್ರಿಗೆ ಮುಯಿ ತೀರಿಸ್ಬೇಕಂದು ಹೋಗೋದು ಒಂದು ಸುಲಭ ಅನ್ನಿಸ್ಬೋದು. ಆದರೆ ಮುಯಿ ತೀರಿಸದೆ ಕರ್ತನಲ್ಲಿ ನಂಬಿಕೆ ಇಟ್ಟು ಜೀವಿಸೋದು ಅದು ಬಲವಾಗಿರುತ್ತದೆ. ಕೆಲವರದು ಬಲಹೀನತೆ ಅನ್ಕೋತಾರೆ, ಅದೇ ಬಲವಾಗಿರುತ್ತೆ, ಅದು ಹೆಚ್ಚಿನ ಬಲವಾಗಿರುತ್ತದೆ. ಕ್ಷಮಿಸೋದಕ್ಕೆ ಹೆಚ್ಚಿಗೆ ಬಲ ಬೇಕು, ಒಬ್ಬರನ್ನ ಪ್ರೀತಿಸೋದಕ್ಕೆ ಹೆಚ್ಚಿಗೆ ಬಲ ಬೇಕು. ಮುಯಿ ತೀರಿಸೋದಕ್ಕೆ ಅಷ್ಟು ಬಲ ಬೇಕಿಲ್ಲ. ಸೈರಣೆಗೆ ಅಷ್ಟು ಸಹನೆಗೆ ಬಲ ಬೇಕು. ಇಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಪ್ರತಿಕ್ರಿಯಿಸೋದು, ಒಂಥರ ಒಡೆದು ಭಯ ಆಡೋದು, ಜಗಳಾಡೋದು ಅದು ಸುಲಭ ಆಗುತ್ತದೆ. ಸೊ ಇದ ಕಾರಣದಿಂದ ನಮ್ಮಲ್ಲಿ ಕ್ರಿಸ್ತನು ಸೃಷ್ಟಿಯಾಗಬೇಕಂತಿದ್ರೆ 4 ಪ್ರತಿಕ್ರಿಯೆಗಳನ್ನ ನಾವು ಇನ್ಮೇಲೆ ಯೋಚಿಸಿ ನೋಡೋಣ. ನಾನು ನನ್ನ ಹೃದಯದಿಂದ ಯಾವ ರೀತಿ ಪ್ರೀತಿಸ್ತೀನಿ, ಒಂದು ಮುಖವಾಡ ಹಾಕೊಂಡು ಪ್ರೀತಿಸ್ತಾ ಇದ್ದೀನ ಅಥವಾ ನಾನು ನಿಷ್ಕಪಟದಿಂದ ನಾನು ಪ್ರೀತಿಸ್ತಿದ್ದೀನ ಅಂತ. ಓಕೆ, ಎರಡನೇದಾಗಿ ನಾವು ನೋಡಬೇಕು, ನನ್ನ ಒಂದು ಸನ್ನಿವೇಶದಲ್ಲಿ ಬೇರೆಯವ್ರ ಥರ ಟೆನ್ಷನ್ ಆಗಿಬಿಡ್ತೀನ ಅಥವಾ ದೇವರಲ್ಲಿ ನಂಬ್ತೇನೆ. ಒಂದು ಪ್ರಾಕ್ಟಿಕಲ್ ಇದು ಇದೆ ಹೇಳ್ತಾರೆ. ಏನೋ ಒಂದು ನಿಮಗೆ ಫುಲ್ ಸ್ಟ್ರೆಸ್ ಆದರೆ ಒಂದು 10 ಸೆಕೆಂಡು, ಇನ್ನೊಬ್ರು ಹೇಳಿದ್ರು 6 ಸೆಕೆಂಡ್. ಏನಂತಂದರೆ ಫಸ್ಟ್ 1 ಸೆಕೆಂಡ್ಗೆ ಉಸಿರು ತಗೋಬೇಕಂದು ಒಳಗೆ, 2 ಸೆಕೆಂಡ್ ಅದು ಒಳಗೇ ಇಟ್ಕೋಬೇಕು, ಆಮೇಲೆ 3 ಸೆಕೆಂಡ್ ನಿಧಾನಕ್ಕೆ ಬಿಡ್ಕೋ. ಅದು ಸೈಕಲಾಜಿಕಲಿ, ಫಿಸಿಕಲಿ, ಸೈಂಟಿಫಿಕಲಿ ನಮಗೆ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಬೋದು ಟೆನ್ಷನ್ ಆದಾಗ. ದೇವರೇ, ಇದನ್ನು ನಾನು ಯಾವ ರೀತಿ ನಡೆಸಬೇಕೋ ಗೊತ್ತಿಲ್ಲ, ನೀವು ನನಗೆ ಬಲ ಕೊಡಿರಿ, ಜ್ಞಾನ ಕೊಡಿರಿ ಅಂತ
ಸಣ್ಣ ಪ್ರೇಯರ್, ಇಟ್ ವಿಲ್ ಹೆಲ್ಪ್ ಅಸ್. ಓಕೆ, ಮೂರನೇದು, ನಾವು ನಮ್ಮ ಸಂಬಂಧಗಳಲ್ಲಿ ನಾನು ದೊಡ್ಡವನು ಅಂತ ಇರೋಕ್ಕಿಂತ ನಾವು ಆ ದೊಡ್ಡ ಸ್ಥಿತಿ ತೋರಿಸದೆ ಕಿರಿಯವ್ರ ಜೊತೆಲೂ ಅವ್ರಿಗೂ ನಾವು ಹೆಚ್ಚಿಗೆ ಗೌರವ ನೀಡಿ ಅವರ ಜೊತೆಲೂ ಇರಬೇಕಾಗಿದೆ. ನಾಲ್ಕನೇದು, ನಾವು ನೋವು ಮತ್ತು ಅನೀತಿಗಳು, ಅನ್ಯಾಯ ವಿಷಯಗಳು ನಡೆದಾಗ ಮುಯಿ ತೀರಿಸದೆ ನಾವು ದೇವರಿಗೆ ಬಿಡಬೇಕು. ದೇವರೇ, ನೀವು ಅವ್ರನ್ನ ಆಶೀರ್ವದಿಸಿರಿ, ನೀರು ಅವ್ರನ್ನ ಬದಲಾಯಿಸಿರಿ ಅಂತ. ಓಕೆ, ಆವಾಗ ನಮ್ಮೊಳಗೆ ಕ್ರೈಸ್ಟ್ ವಿಲ್ ಬಿ ಫಾರ್ಮ್ಡ್. ನಮ್ಮೊಳಗೆ ನಮ್ಮ ಪ್ರತಿಕ್ರಿಯೆಗಳು ಚೇಂಜ್ ಆಗ್ತಾ ನಮ್ಮ ಜೀವನ ಬದಲಾವಣೆ ಆಗುತ್ತದೆ. ಆಗ ಕ್ರಿಸ್ತನು ನಮ್ಮೊಳಗೆ ಸೃಷ್ಟಿಗೊಳ್ಳುತ್ತಿರುತ್ತಾರೆ. ಎರಡನೇದಾಗಿ, ಹೌ ಟು ಇನ್ಫಾರ್ಮ್ ಕ್ರೈಸ್ಟ್ ಟು ಅದರ್ಸ್. ಯಾವ ರೀತಿ ಬೇರೆಯವರಿಗೆ ಯೇಸುವನ್ನು ನಾವು ತಿಳಿಸುವುದು. ಈ ಪ್ರತಿಕ್ರಿಯೆಗಳು ನಾವು ಮಾಡುತ್ತಿರುವಾಗ ಖಂಡಿತವಾಗಿ ನಾವು ನಂಬುತ್ತೇನೆ, ಇದರ ಮುಖಾಂತರ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ, ಓಕೆ, ವಿಶ್ವಾಸದಲ್ಲಿ ಇಲ್ಲದೇ ಇರುವ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳಿಗೂ ಅಥವಾ ತಂದೆ ತಾಯಿಗೂ ನಿಮ್ಮ ಒಂದು ಪ್ರತಿಕ್ರಿಯೆಗಳು ನೋಡಿ ಅವರಿಗೂ ಯೇಸು ಬಗ್ಗೆ ಸ್ವಲ್ಪ ತಿಳಿಯೋಕ್ಕೆ ಬರುತ್ತದೆ. ನಿಮ್ಮ ನೆರೆಯವರವರಿಗೆ, ಓಕೆ, ನೀವು ಅವರೆಲ್ಲನೂ ಮಾಡಿದ್ರು ಅವರಲ್ಲಿ ಸಮಾಧಾನ ಇರೋಕ್ಕೆ ಪ್ರಯತ್ನಿಸುವಾಗ, ಅವ್ರಿಗೋಸ್ಕರ ಪ್ರಾರ್ಥಿಸುವಾಗ, ಅವ್ರಿಗೆ ನೀವು ನಿಷ್ಕಪಟಿಗಳಾದ ಒಂದು ಪ್ರೀತಿ ತೋರಿಸುವಾಗ ಅವ್ರಿಗೂ ಗೊತ್ತಾಗತ್ತೆ ಇವರು ಕ್ರಿಶ್ಚಿಯನ್ಸ್, ಯೇಸುನ ಹಿಂಬಾಲಿಸೋರು, ಇವರು ವಿಶ್ವಾಸಿಗಳು, ಸ್ವಲ್ಪ ವಿಭಿನ್ನವಾಗಿದೆ, ಏನು ಇದೆ ಯೇಸು ಹೇಳಿಕೊಡೋದ್ರಲ್ಲಿ ಅಂತ ಅವ್ರಿಗೂ ಅದರಲ್ಲಿ ಸ್ವಲ್ಪ ಗೊತ್ತಾಗುತ್ತದೆ. ಮತ್ತು ನಾವು ನಮ್ಮ ನೆಂಟರಲ್ಲಿ, ನಮ್ಮ ಕೆಲಸ ಮಾಡೋರ ಕಡೆ ಎಲ್ಲ ಒಂದು ವಿಷಯದಲ್ಲೂ ನಮ್ಮ ಈ ಪ್ರತಿಕ್ರಿಯೆಗಳು ಖಂಡಿತವಾಗಿಯೂ ಯೇಸುವಿನ ಬಗ್ಗೆ ಹೇಳುತ್ತದೆ. ಯಾಕೆಂದರೆ ನಾವು ನಿಜವಾದ ಸಾಕ್ಷಿಗಳಾಗಿದ್ದೇವೆ. ಅದಕ್ಕೆ ದೇವರ ಸಾಕ್ಷಿಗಳು ಮಾತಿನಿಂದ ಬೋಧಿಸದೆ ನಾವು ಕೃತ್ಯದಿಂದ ಮಾಡುವ ನಮ್ಮ ಪ್ರತಿಕ್ರಿಯೆಯಿಂದಲೇ ಅನೇಕರಿಗೆ ಗೊತ್ತಾಗುತ್ತದೆ ಯೇಸುವಿನ ಒಂದು ವಿಷಯಗಳ ಬಗ್ಗೆ. ಅವ್ರು ಹೇಳೋದು, ಇನ್ನು ನನಗೂ ಕೇಳಿರ್ತಾರೆ ಕೆಲವೊಮ್ಮೆ, ನೀನು ಹಿಂಗಿರೋಕ್ಕೆ ಸಾಧ್ಯ? ನಾಳೆ ಯೇಸು ನನ್ನನ್ನು ಪ್ರೀತಿಸಿದ್ರು, ನಾನು ಬೇರೆದನ್ನು ಪ್ರೀತಿಸಬೇಕು. ಒಂದು ಅವಕಾಶ ಸಿಗುತ್ತೆ ಯೇಸುವಿನ ಬಗ್ಗೆ ಹೇಳುವುದಕ್ಕೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಒಂದು ಜೀವನನೇ ಒಂದು ಸಾಕ್ಷಿಯಾಗಿರುತ್ತೆ, ನಮ್ಮ ಪ್ರತಿಕ್ರಿಯೆಗಳೇ ಒಂದು ಸಾಕ್ಷಿಯಾಗಿರುತ್ತದೆ. ಓಕೆ, ಅದ್ರ ಮುಖಾಂತರ ಪ್ರಪಂಚಕ್ಕೆ ಯೇಸು ಬಗ್ಗೆ ತಿಳಿಯುತ್ತದೆ. ಮತ್ತು ನಮ್ಮ ಒಂದು ಕನ್ಸಿಸ್ಟೆಂಟ್ ಲೈಫ್ ಅಂತ ಹೇಳ್ತಾರೆ, ಸನ್ನಿವೇಶಗಳಲ್ಲಿ ಹೇಳಿದ್ವಲ್ಲ, ಒಂದು ಕಷ್ಟದಲ್ಲೂ ಸೈರಣೆಯಿಂದ ಇರೋದು, ಯಾವಾಗಲೂ ಪ್ರಾರ್ಥಿಸ್ತಿರುವುದು, ಎಂಥ ಒಂದು ಒತ್ತಡಗಳಿದ್ದರೂ ಮಹಾಪದವಿಯನ್ನು ದೇವರು ಕೊಟ್ಟಿದ್ದಾರಲ್ಲ, ಪರಲೋಕದ ಕೊನೆಯ ಫೋಟೋ ಹೇಳಿದ್ದಲ್ಲ ನಾನು, ನಾವು ಇಲ್ಲಿ ಹೆಂಗೆ ಏನೇ ಆದರೂ ನಮಗೆ ನಾವು ದೇವ್ರ ಜೊತೆಲಿ ಆ ಒಂದು ಉಲ್ಲಾಸದಿಂದಿರುವಾಗ ಅವ್ರಿಗೆ ಗೊತ್ತಾಗುತ್ತೆ, ನಾನು ಸಂತೋಷವಾಗಿರಬೇಕು, ಏನೇನೋ ಮಾಡ್ತೀನಿ, ಆಗ್ತಾಯಿಲ್ಲ, ಇವರಲ್ಲಿ ಎಷ್ಟೊಂದು ವಿಷಯ ಸರಿ ನಡೆದಿಲ್ಲ ಅಂದ್ರೆ ಸಂತೋಷ ಇದೆ, ಇದಕ್ಕೆ ಕಾರಣ ಏನು ಅಂತ ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಇವರು ಯೇಸುವಿನ ಒಂದು ವಾಕ್ಯದಲ್ಲಿರುವ ನಂಬಿಕೆಯಲ್ಲಿ ಅಂತ. ಓಕೆ, ಸೊ ನಾವು ಮತ್ತೆ ಎಲ್ಲ ಒಂದು ಒಳ್ಳೆಯ ಸಂಬಂಧಗಳನ್ನು ಬೆಳೆಸುವಾಗಲೂ ಅವ್ರಿಗೂ ಗೊತ್ತಾಗುತ್ತೆ ಎಷ್ಟು ಇವರು ನಿಷ್ಕಪಟದಿಂದ ಸಂಬಂಧ ಬೆಳೆಸ್ತಾರೆ. ಅದರಲ್ಲೂ ಯೇಸುವಿನ ಬಗ್ಗೆ ನಾವು ಬೇರೆಯವ್ರಿಗೆ ತೋರಿಸ್ಬೋದು. ಹಾಸ್ಪಿಟಾಲಿಟಿ, ನಾವು ಬೇರೆಗೆ ಯಾವ ರೀತಿ ನಮ್ಮಲ್ಲಿ ಸ್ವಲ್ಪ ಅದನ್ನು ಹಂಚಿಕೊಂಡು ಅವ್ರನ್ನ ಮನೆಯಲ್ಲಿ ಕರೆಸ್ಕೊಂಡು ಅವ್ರನ್ನ ಕಷ್ಟ ಸುಖಗಳನ್ನು ಕೇಳಿಕೊಂಡು ಆ ಕಷ್ಟ ಸುಖನ ಕೇಳಿಕೊಂಡು ಊರೆಲ್ಲ ಡಂಗೂರ ಹೊಡೆಯೋಕ್ಕಲ್ಲ, ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಅವ್ರಿಗೆ ಸ್ವಲ್ಪ ರೀಅಶ್ಯೂರೆನ್ಸ್ ಮಾಡ್ತಾ ಸುಮಾರು ಜನರು ಹೇಳ್ತೀವಿ ನೋಡಿ, ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲಿ ಏನೋ ಒಂದು ರಹಸ್ಯ ಇದೆ, ಏನೋ ಒಂದು ದೊಡ್ಡ ಹೇಳ್ಕೊಳ್ಳೋಕ್ಕೆ ಆಗದೆ ಅಂತ ಒಂದು ನಾಚಿಕೆಗೀಡಾದ ಒಂದು ಅಸಹ್ಯವಾದ ಪಾಪಗಳನ್ನ ಏನೋ ಒಂದು ಮಾಡ್ಕೊಂಡಿತ್ತು ಸಾಮಾನ್ಯವಾಗಿ ಎಲ್ಲರೂ. ಓಕೆ, ಅವರಿಗೆ ಬೇಕಾಗಿರೋದು ಆ ಒಂದು ಅಪರಾಧ ಭಾವನೆ ಹೊರಗೆ ಬರಬೇಕು, ಅದನ್ನು ಹೆಂಗೆ ಬದಲಾಯಿಸೋದು ಹುಡುಕ್ತಿರ್ತಾರೆ. ಓಕೆ, ಸೊ ನಾನು ಎಲ್ಲರಿಗೂ ಹೇಳೋದು, ಫಸ್ಟ್ ಕ್ರಿಶ್ಚಿಯನ್ಗೆ ಇದೊಂದು ಹೇಳ್ತೀನಿ, ಯೇಸುನ ಅಂಗೀಕರಿಸಿದವ್ರಿಗೂ, ಈಗ ನಾನು ಯೇಸುನ ಅಂಗೀಕರಿಸ್ಕೊಂಡೆ ಅದೆಲ್ಲ ಬಿಟ್ಟುಬಿಟ್ಟೆ ಅಂತಲ್ಲ, ಆ ರಹಸ್ಯನ ಆ ಗುಪ್ತವನ್ನು ತಗೊಂಡು ಗುಂಡಿಗೆ ಹೋಗಬೇಡಿ. ಓಕೆ, ನಿಮ್ಮಲ್ಲಿ ಯೇಸು ಸೃಷ್ಟಿಯಾಗಬೇಕಂದ್ರೆ ನಿಮ್ಮಲ್ಲಿ ಗುಪ್ತ ವಿಷಯಗಳೇನಾದಿದ್ರೆ ಅದನ್ನು ಸಾಯೋ ತನಕ ಇಟ್ಕೊಂಡು ಗುಂಡಿ ತನಕ ತಗೊಂಡು ಹೋಗಬೇಡಿ. ಗುಪ್ತವನ್ನು ಹೊರಗೆ ಹೇಳಿ, ನೀವು ಯಾರು ನಂಬ್ತಿರೋ ಒಬ್ಬ ವಿಶ್ವಾಸಿ ಹತ್ರ, ಒಬ್ಬ ಡಿಸೈಪ್ಲರ್ ಅಥವಾ ನಿಮಗೆ ಮಾರ್ಗದರ್ಶನ ನೀಡುತ್ತೆ ಹೇಳಿ, ಅದು ದೇವರಲ್ಲಿ ಅದನ್ನು ಮೊರೆ ಇಟ್ಟು ಅದರಿಂದ ಹೊರಗೆ ಬನ್ನಿ. ಯಾವ ಗುಪ್ತ ರಹಸ್ಯಗಳನ್ನು ಪಾಪಗಳು ತಗೊಂಡು ಗುಂಡಿಗೆ ಹೋಗಬೇಡಿ, ಅದು ಒಳ್ಳೆಯದಲ್ಲ. ಅದೇ ರೀತಿ ಪ್ರಪಂಚ ಎಲ್ಲರೂ ಕಾಯ್ತಿದ್ದಾರೆ, ನನಗೂ ಇಂಥ ಒಂದು ಗುಪ್ತ ವಿಷಯಗಳು ರಹಸ್ಯವಾಗಿ ತಗೊಂಡು ಅದನ್ನು ಹೊತ್ಕೊಂಡು ಸುಸ್ತಾಗಿಬಿಟ್ಟಿದ್ದೀನಿ, ಅದಕ್ಕೆ ಕ್ಷಮಾಪಣೆ ಬೇಕು ಅಂತ ಇದ್ದಾರೆ. ಓಕೆ, ನಮ್ಮ ಒಂದು ಹಾಸ್ಪಿಟಾಲಿಟಿಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಯಾವ ರೀತಿ ಜೀವನ ಮಾಡ್ತಿದ್ದೆ, ಅವ್ರ ಜೊತೆ ಇರ್ತೀವಿ, ಅದರಲ್ಲಿ ಅವ್ರಿಗೊಂದು ಧೈರ್ಯ ಬರುತ್ತದೆ, ನಾನು ಇದನ್ನು ಹೇಳಿ ನಾನು ಇವರಲ್ಲಿ ಸಹಾಯ ತಗೋಬೇಕಂತ ಬರುತ್ತಾರೆ. ಓಕೆ, ಸೊ ಮತ್ತು ವಿ ನೀಡ್ ಟು ಬಿ ಪ್ರಿಪೇರ್ಡ್ ಫಾರ್ ಒನ್ ಆನ್ಸರ್. ಪ್ರತಿ ನಮ್ಮ ಈ ರೀತಿಯಾಗಿ ನಾವು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಿರುವಾಗ ಡೆಫಿನೆಟ್ಲಿ ಒಂದು ಸಾಮಾನ್ಯ ಒಂದು ಕ್ಯಾಶುಯಲಾಗಿ ಅವ್ರು ಕೇಳ್ಬೋದು, ಯಾವ ಕಾರಣ ನೀವೆಲ್ಲ ಹಿಂಗೆಲ್ಲ ಇರ್ತೀರಾ ಅಂತ. ತಕ್ಷಣ ನೀವು ನಂಬಿರುವ ವಿಶ್ವಾಸದ ಒಂದು ವಚನವನ್ನು ಹೇಳೋದಕ್ಕೆ ಸಿದ್ಧರಾಗಿರಬೇಕು.
ಓಕೆ, ಈ ಕಾರಣದಿಂದ ನಾನು ಇನ್ನೂ ಸುಮಾರು ವರ್ಷಗಳಿಗೆ ಒದ್ದಾಡ್ತಿದ್ದೆ. ನನ್ನಲ್ಲಿ ಫ್ರೆಂಡ್ಸ್ ಎಲ್ಲ ಕೇಳಿ, ಯಾಕೆ ನೀನು ಕುಡಿಯೋದಿಲ್ಲ, ನಮ್ಮ ಆಫೀಸಲ್ಲಿ ಯಾಕೆ ಸರ್ ನೀವು ಕುಡಿಯಲ್ಲ? ಓಕೆ, ಅದಕ್ಕೊಂದು ಸರಿಯಾದ ವಚನವನ್ನು ಹೇಳೋಕ್ಕೆ ಸಿದ್ಧನಾಗಬೇಕು ನಾವು. ಅದೊಂದು ಅವಕಾಶ ದೇವರು ನಮಗೆ ಕೊಟ್ಟಿರೋದು, ಬೇರೆಯವ್ರಿಗೆ ನಾವು ಹೇಳಿಕೊಡೋದಕ್ಕೆ. ಓಕೆ, ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ಇರುವ ಅನೇಕ ಒಳ್ಳೆಯ ಗುಣಗಳು ನೀವು ಬೆಳೆಸ್ಕೊಂಡು ಬರುವಾಗ ಅಲ್ಲಿ ಪ್ರಶ್ನೆ ಯಾರಾದರೂ ಕೇಳ್ತಾರೆ ಕುತೂಹಲದಿಂದ, ಯಾಕೆ, ಏನು ನಿಮಗೆ ಇರೋಕ್ಕೆ ನಿಮ್ಗೇನು ಸಾಧ್ಯ? ಅದೊಂದು ಅವಕಾಶ. ಕ್ರಿಸ್ತನ ಬಗ್ಗೆ ಈ ಕಾರಣದಿಂದ ನಾನು ಹಿಂಗಿದ್ದೀನಿ ಅಂತ ಸಿದ್ಧರಾಗಿರೋದು. ಆಮೆನ್. ಸೊ ಬ್ರದರ್ಸ್ ಸಿಸ್ಟರ್ಸ್, ಸಹೋದರ ಸಹೋದರರೇ, ಅದ್ಭುತವಾದ ಪ್ರೀತಿ ಮಾಡುವ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಆದರೆ ಆ ರಕ್ಷಣೆ ಮುಖಾಂತರ ನಮ್ಮ ಪ್ರತಿಕ್ರಿಯೆಗಳಿಂದ 2 ವಿಷಯಗಳನ್ನು ನಡೀಬೇಕು. ಒಂದು, ಕ್ರಿಸ್ತನು ನಮ್ಮಲ್ಲಿ ಸೃಷ್ಟಿಯಾಗಬೇಕು. ಎರಡನೇದು, ಆ ಕ್ರಿಸ್ತನನ್ನು ಬೇರೆಯವರಿಗೆ ನಾವು ಹೇಳುವರಾಗಿರು. ಇದೆರಡಕ್ಕೂ ನಮ್ಮ ಪ್ರತಿಕ್ರಿಯೆಗಳು ತುಂಬ ಬಲವಾದ ಸಾಕ್ಷಿಯಾಗಿರುತ್ತದೆ. ನಮ್ಮ ಹೃದಯದಿಂದ ನಮ್ಮ ಒಂದು ಸನ್ನಿವೇಶಗಳಲ್ಲಿ, ಸಂಬಂಧಗಳಲ್ಲಿ, ನೋವು ಮತ್ತು ಅನ್ಯಾಯದ ಮಧ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಿಸ್ತನಿಗೆ ತಕ್ಕ ಹಾಗೆ ನಾವು ಪ್ರತಿಕ್ರಿಯಿಸೋಣ. ಆಮೇಲೆ ಸೊ ಈ ವಾರ ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ 4 ವಿಷಯಗಳನ್ನ ಯೋಚನೆ ಮಾಡ್ತಾ ಒಂದೊಂದು ಗುಣಗಳನ್ನ ಬದಲಾಯಿಸ್ಕೊಳ್ಳಿರಿ. ಓಕೆ, ಸೊ ಈ ಒಂದು ಸಮಯದಲ್ಲಿ ನಾವು ಪ್ರತಿ ಭಾನುವಾರ ಕೂಡಿ ಬಂದಾಗ ಕ್ರಿಸ್ತನೇ ಹೇಳಿದ ಹಾಗೆ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಓಕೆ, ಸೊ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಾಗ ರೊಟ್ಟಿ ಮತ್ತು ದ್ರಾಕ್ಷಸನ್ನು ತೆಗೆದುಕೊಳ್ಳುತ್ತೇವೆ. ರೊಟ್ಟಿ ಕ್ರಿಸ್ತನ ಶರೀರಕ್ಕೆ ಹೋಲಿಕೆಯಾಗಿದೆ, ದ್ರಾಕ್ಷರಸವು ಆತನ ರಕ್ತಕ್ಕೆ ಹೋಲಿಕೆಯಾಗಿದೆ. ಯಾಕೆಂದರೆ ಆತನು ನಾವು ಅನುಭವಿಸಬೇಕಾದ ಎಲ್ಲ ಒಂದು ಶಿಕ್ಷೆಯನ್ನು ಆತನ ಶರೀರದ ಮೇಲೆ ಹೊತ್ತುಕೊಂಡನು ಮತ್ತು ನಮಗೋಸ್ಕರ ಪಾಪಗಳನ್ನು ತೊಳೆದಕ್ಕೆ ರಕ್ತವನ್ನು ಸುರಿಸಿದನು. ಓಕೆ, ಈ ಒಂದು ಸಮಯದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ನಿಮ್ಮ ಕೃಪೆ ನಮಗೆ ಸಾಕು ತಂದೆ. ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ನಾವು ನಿಮ್ಮ ವಾಕ್ಯಗಳನ್ನು ಕಲಿಯುವಂಥ ಒಂದು ಕೃಪೆಯನ್ನು ಮತ್ತು ನಮ್ಮನ್ನು ರಕ್ಷಿಸಿದ ನಿಮ್ಮ ಮಹಾ ತ್ಯಾಗಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ತಂದೆ, ನಮ್ಮ ಪಾಪಕ್ಕೆ ಏನೆಲ್ಲ ಶಿಕ್ಷೆ ಆಗಬೇಕೋ ಅದನ್ನೆಲ್ಲ ನಿಮ್ಮ ಶರೀರದ ಮೇಲೆ ಹೊತ್ತುಕೊಂಡು ಅಪ್ಪ ಸ್ವಾಮಿ, ನೀವು ನಮಗೆ ಒಂದು ಪಾಪದಿಂದ ಹೊರಬರುವ ಒಂದು ಅವಕಾಶ ಮತ್ತು ಕ್ರಿಸ್ತನು ನಮ್ಮೊಳಗೆ ಸೃಷ್ಟಿಗೊಳ್ಳಬಹುದಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ. ಈ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗಲೂ ತಂದೆ, ನಾವು ನಿಷ್ಕಪಟದಿಂದ ಪ್ರೀತಿಸುವರಾಗಿ ನಮ್ಮ ಒಂದು ಪ್ರತಿಗಳು ಬದಲಾವಣೆ ಅದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಈ ಒಂದು ಸಮಯದಲ್ಲಿ ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ನೀವು ಆ ಕಲ್ವಾರಿ ಕ್ರೂಜ ಮೇಲೆ ನಮ್ಮ ಪಾಪಗಳು ತೊಳೆಯಲ್ಪಡುವುದಕ್ಕೋಸ್ಕರ ರಕ್ತವನ್ನು ಸುರಿಸಿದ್ರಿ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಇಲ್ಲವಾದರೆ ಎಷ್ಟೊಂದು ರಹಸ್ಯದ ಪಾಪಗಳನ್ನ ಹೊರೆಯನ್ನು ಹೊರಲಾಗದೆ ನಾವು ಜೀವಿಸ್ತಾ ಇದ್ದೀವಿ ತಂದೆ. ಈ ಒಂದು ಸಮಯದಲ್ಲಿ ಏನಾದರೂ ಅಂಥ ಗುಪ್ತ ಪಾಪಗಳು ಇನ್ನೂ ಹೇಳಿಕೊಳ್ಳೋಕ್ಕೆ ನಾಚಿಕೆಯಿಂದಲೂ ಭಯದಿಂದಲೂ ಯಾವುದೋ ಒಂದು ಕಾರಣದಿಂದ ಹೇಳದೇ ಇದ್ದರೆ ಈ ಒಂದು ದ್ರಾಕ್ಷರಸನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆ ರಕ್ತವು ವ್ಯರ್ಥವಾಗದೆ ಈ ಗುಪ್ತದ ರಹಸ್ಯದ ಪಾಪ ಸಹ ತೊಳೆಯಲ್ಪಡುತ್ತದೆ. ಅದಕ್ಕೋಸ್ಕರ ನಾನು ಅರಿಕೆ ಮಾಡುತ್ತೇನೆ ಅಂತ ಸರಿಯಾದ ವ್ಯಕ್ತಿಯನ್ನು ನಮಗೆ ತೋರಿಸಿರಿ. ಅದು ಅರಿಕೆ ಮಾಡಿ ನಾವು ಆ ಒಂದು ರಹಸ್ಯದ ಗುಪ್ತ ಪಾಪವನ್ನು ತಗೊಂಡು ಗುಂಡಿಗೆ ಸಾಯಬಾರದಂತಿದ್ದೀವಿ ತಂದೆ. ಅಪ್ಪ ಸ್ವಾಮಿ, ನೀವು ಎಲ್ಲರಿಗೂ ಆಶೀರ್ವಾದ ಮಾಡಿರಿ. ನಾವು ನಮ್ಮ ಪ್ರತಿಕ್ರಿಯೆಯಲ್ಲಿ ಕ್ರಿಸ್ತನನ್ನು ಬರೀ ನಮ್ಮೊಳಗೆ ಸೃಷ್ಟಿಯಾಗೋದು ಮಾತ್ರವಲ್ಲ ಅಪ್ಪ ಸ್ವಾಮಿ, ಬೇರೆಯವ್ರಿಗೂ ನಾವು ತಿಳಿಸುವಂಥ ಒಂದು ನಡೆದಾಡುವ ಒಬ್ಬ ಸಾಕ್ಷಿಯಾಗಿರೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. no